ನಾವು ವಾಸಿಸುವ ಈ ಪ್ರಪಂಚ ಇದು ಒಂದೇ ರೀತಿಯಾಗಿದೆ. ಇದು ವೈವಿಧ್ಯತೆಯಿಂದ ಕೂಡಿದೆ ಮತ್ತು ನಾವಿರುವ ಈ ಜಗತ್ತು ಇದು ಸಮ್ಮಿಶ್ರಣ ಇದೆ. ಇಲ್ಲಿ ಹೂವು ಇರುವುದು ಎಷ್ಟು ಸತ್ಯವೋ ಮುಳ್ಳು ಇರುವುದು ಅಷ್ಟೇ ಸತ್ಯ. ಹೂವು ಇದೆ, ಮುಳ್ಳು ಇದೆ. ಇಲ್ಲಿ ಕತ್ತಲೆಯೂ ಇದೆ, ಬೆಳಕು ಇದೆ. ಇಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಇಲ್ಲಿ ಹಿತವೂ ಇದೆ, ಅಹಿತವೂ ಇದೆ. ಇಲ್ಲಿ ಬುದ್ಧನೂ ಇದ್ದಾನೆ, ಅಂಗುಲಿಮಾಲನೂ ಇದ್ದಾನೆ. ಇಲ್ಲಿ ಬಸವಣ್ಣನೂ ಇದ್ದಾನೆ, ಕೊಂಡಿ ಮಂಚಣ್ಣನಂಥವರು ಇದೆ. ಧರ್ಮರಾಜನಂಥವರು ಇದ್ದಾರೆ, ಶಕುನಿಗಳಂಥವರು ಇದೆ. ವಿಶ್ವೇಶ್ವರಯ್ಯನಂಥವರು ಇದ್ದಾರೆ, ವೀರಪ್ಪನಂಥವರು ಇದ್ದಾರೆ, ಅಬ್ದುಲ್ ಕಲಾಂನಂಥವರು ಇದ್ದಾರೆ, ಕಸಬನಂಥವರು ಇದ್ದಾರೆ. ಇದು ಜಗತ್ತು ಸಮ್ಮಿಶ್ರಣ ಅಂತ ತಿಳ್ಕೋಬೇಕು. ಇದು ಆಯ್ಕೆ ನಮ್ಮದೈತೆ. ವಿವೇಕದಿಂದ ಆಯ್ಕೆ ಮಾಡಿಕೊಳ್ಳೋದು. ವಿಚ್ ಒನ್ ಈಸ್ ಗುಡ್, ಬೆಟರ್ ಫಾರ್ ಮೀ. ಆಯ್ಕೆ ನನ್ನದು. ಈ ಜಗತ್ತು ಇಲ್ಲಿ ಜಾಲಿ ಗಿಡ ಅದ. ಜಾಲಿ ಗಿಡ ಮುಳ್ಳು ಬಹಳ ಕೋಡಿ ಕೆಟ್ಟೈತೆ ಅಂತ ತಿಳ್ಕೊಂಡು ನಾನು ಕೊಡ್ಲಿ ತಗೊಂಡು ಒಟ್ಟ ಈ ನಮ್ಮ ಜಿಲ್ಲಾ ತುಂಬ, ನಮ್ಮ ಕರ್ನಾಟಕ ರಾಜ್ಯ ತುಂಬ ಎಲ್ಲೆಲ್ಲಿ ಜಾಲಿ ಐತೆ ನಾ ಮುಗಿಸೇ ತೀರ್ತೀನಿ, ಮುಳ್ಳು ನಟ್ಟೈತೆ ನನಗಂತ ತಿಳ್ಕೊಂಡು ಕೊಡ್ಲಿ ಹಿಡ್ಕೊಂಡು ಹೋದ್ರೆ ಜೀವ ಮುಗಿತೈತಿ, ಜಾಲಿ ಮುಗಿದಿಲ್ಲ. ಮನುಷ್ಯ ಕಲಿಯಬೇಕಾದದ್ದು ಎಲ್ಲೆಲ್ಲಿ ಜಾಲಿ ಐತಿ ಅದನ್ನ ತಕ್ಕೊಂತ ಹೋಗೋದಲ್ಲ, ನನ್ನ ದಾರಿಯಲ್ಲಿ ಬರುವ ಮುಳ್ಳು ತಕ್ಕೊಂಡು ನನ್ನ ದಾರಿ ಸುಗಮಗೊಳಿಸಬೇಕಾಗಿದೆ ಅಷ್ಟೆ. ಈ ತುಂಗಭದ್ರಾ ಡ್ಯಾಮ್ ಐತಿ. ಮಳಿ ಬಂತು ಅಂದ್ರ ಗೋಡಗ್ ಬರ್ತೈತಿ ನೀರು. ನಾವಂತೂ ನೀರು ಕುಡಿಯಬೇಕು. ನಮಗ ಫಿಲ್ಟರ್ ನೀರು ಕುಡಿಲಿಲ್ಲ ಅಂದ್ರ ಥ್ರೋಟ್ ಇನ್ಫೆಕ್ಷನ್ ಬರ್ತೈತಿ. ಥ್ರೋಟು ಇನ್ಫೆಕ್ಷನ್ ಆಕಾವು, ಓಟು ಇನ್ಫೆಕ್ಷನ್ ಆಕಾವು. ನೀರಂತೂ ಕುಡಿಯಬೇಕು. ಇಲ್ಲ ನಾನು ಬಹಳ ಶ್ರೀಮಂತ ಅದೀನಿ, ಶಾಣೆ ಅದೀನಿ ಅಂತ ತಿಳ್ಕೊಂಡು ತುಂಗಭದ್ರಾ ಡ್ಯಾಮ ಫಿಲ್ಟರ್ ಮಾಡಕ್ಕಾಗತ್ತೆ. ನಮ್ಮ ಕಡೆಯಿಂದ ತುಂಗಭದ್ರಾ ಡ್ಯಾಮ್ ಫಿಲ್ಟರ್ ಮಾಡಕ್ ಆಗೋದಿಲ್ಲ. ನೀರು ಕುಡಿಯೋದು ಬಿಟ್ಟಿರಕ್ಕಾಗೋದು. ಅದಕ್ಕೆ ಕಲಿಯಬೇಕಾದದ್ದು ಮನುಷ್ಯ ಈ ಜಗತ್ತಿನಲ್ಲಿ ಡ್ಯಾಮ್ ಫಿಲ್ಟರ್ ಮಾಡಿ ಕುಡಿಯುವುದಲ್ಲ, ನನಗೆ ಎಷ್ಟು ಬೇಕೋ ಅಷ್ಟು ಕಾಶಿ ಆರಿಸಿ ಕುಡ್ಕೊಂಡು ಜೀವನ ಸಾಗಿಸುವುದನ್ನ ಇಲ್ಲಿ ಕಲಿಯುವುದಷ್ಟೆ. ಕಲಿಯುವುದು ಜಗತ್ತು ಅಂದ್ರೆ ಒಂದಿಷ್ಟು ಕೆಟ್ಟದ್ದು ಇದೆ, ಒಳ್ಳೆಯದು ಇದೆ. ನಮಗ ಕೇಳಬೇಕನಿಸಿದ ಶಬ್ದಗಳು ಕೇಳ್ತಾವ, ಕೇಳಬಾರ್ದನಿಸಿದ ಶಬ್ದಗಳು ಕಿವಿಗೆ ಬೀಳ್ತಾವ. ಇದು ದ್ವಂದ್ವ ಜಗತ್ತು, ಸಮ್ಮಿಶ್ರಣ ಐತೆ. ನನಗ ಬ್ಯಾಡಾದ ರೂಪ ನನಗೆ ಇಚ್ಛೆ ಇಲ್ಲಂದ್ರೂ ಒಮ್ಮೆ ಕಣ್ಣಿನ ಎದುರಿಗೆ ಬರ್ತೈತಿ. ಎಷ್ಟೋ ಮಂದಿ ನಿನ್ನ ಮುಖ ನೋಡಬಾರ್ದಂತ ಅಂತಿರ್ತೀನಿ, ಅಂದು ಹಳ್ಳಿಲಿ ಅವನ ಬರ್ತಾನ ಮಗ, ಮತ್ತೆ ದಿವಸ ಅವನ ಭೇಟಿ ಹಾಕಿರ್ತಾನೆ. ಅದು ಈ ಶಬ್ದಗಳನ್ನ ನಾನು ನೆನೆಸ್ಕೋಬಾರ್ದು ಅಂತ ಅಂತಿರ್ತೀನಿ, ಆದ್ರೂ ಆ ಶಬ್ದಗಳು ಬಂದು ಕಿವಿಗೆ ಬೀಳ್ತಾವಲ್ಲ, ಏನ್ ಮಾಡು. ಅದಕ್ಕೆ ಬಸವಣ್ಣ ಅತ್ತ ಲಿತ್ತ ಹೋಗದಂತೆ ಹೆಳವನ ಮಾಡ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ. ಹೆಳವನ ಮಾಡು, ಕಿವುಡನ ಮಾಡು, ಕುರುಡನ ಮಾಡು ಅಂದ್ರ, ಹೆಳವನ ಮಾಡು ಅಂದ್ರೆ ಕಾಲಿಲ್ದಂಗ ಮಾಡಂತ ಅರ್ಥ ಏನ್? ಕುರುಡನ ಮಾಡು ಅಂದ್ರೆ ಇದ್ದು ಚಲೋ ಕಣ್ಣು ತೆಗಿಲಿ ಅಂತ ಅರ್ಥ ಏನ್? ಕಿವುಡನ ಮಾಡು ಅಂದ್ರೆ ಏನು ಕಾದ ಸೀಸ್ ಕಿವ್ಯಾಗ ಹಾಕಂತ ಅರ್ಥ ಏನ್? ಅಲ್ಲ. ನೋಡು, ಕೇಳು, ಮುಟ್ಟು, ಅದ್ರ ಹೊಲಸು ಮಾಡ್ಕೋಬೇಡ ಮಯ್ಯ ಅಂತ ಹೇಳ್ತಾನೆ. ನೋಡು, ಕಣ್ಣು ಹೊಲಸು ಮಾಡ್ಕೋಬೇಡ, ಕೇಳು, ಕಿವಿ ಹೊಲಸು ಮಾಡ್ಕೋಬೇಡ, ಮಾತಾಡು, ನಾಲ್ಗೆ ಹೊಲಸು ಮಾಡ್ಕೋಬೇಡ, ಹೆಜ್ಜೆ ಹಾಕು, ಕಾಲು ಹೊಲಸು ಮಾಡ್ಕೋಬೇಡ, ಅತ್ತ ಲಿತ್ತ ಹೋಗದಂತೆ ಹೆಳವನ ಮಾಡಯ್ಯ. ಈಗ 6 ಗಂಟೆ ಆತು. ಪಾಪ ಈಗ ಎಷ್ಟು ಮಂದಿ ಇದ್ರಾಗ ಕುಂತಾರ. 6 ಗಂಟೆಗೆ ಪಾಪ ಅವ್ರದ್ದು ಅತ್ತತ್ತ ಹೋಗ್ತಿದ್ದು ಹೆಜ್ಜೆಗಳೆಲ್ಲ. ಈಗ 6 ಗಂಟೆಗೆ ಇವತ್ತು ಇತ್ತಿತ್ತ ಬಂದವಿಲ್ಲಿ. ಅದಕ್ಕೆ ಮನಸ್ಸಿಗೆ ಏನು ಕಲಿಸುದು ಅಂದ್ರೆ ಇನ್ ಮ್ಯಾಲ ಅತ್ತತ್ತ ಬಿಟ್ಟು ಬಿಡು, ಇತ್ತತ್ತ ಬಂದು ಬಿಟ್ರೆ ದೇವರಾಗತಿ ಅಂತ ಕಲಿಸೋದು ಅದಕ್ಕೆ ಇಷ್ಟ ಇತ್ತು. ಅವ್ರು ಬಸವಣ್ಣವ್ರು ಏನು ಮ್ಯಾಜಿಕ್ ಹೇಳೋದಿಲ್ಲ, ಹಿಪ್ನಾಟಿಸಮ್ ಹೇಳೋದಿಲ್ಲ, ಸಣ್ಣ ಮಾತು ಹೇಳ್ತಾರೆ. ಇಷ್ಟ ದೇವರಾಗೋದಂದ್ರೆ ಏನು? ಅತ್ತತ್ತ ಹೋಗೋದು ಬಿಡೋದು, 6 ಗಂಟೆಗೆ ಇತ್ತಿತ್ತ ಬರೋದಷ್ಟು.
ಏನ್ ಚಂದ ಆಫೀಸಿಗೆ ಹೋಗಿಯಪ್ಪ, ಅಂಗಡಿಗೆ ಹೋಗಿ 6 ಗಂಟೆಗೆ ಕದ ಮುಚ್ಕೊಂಡು ಮನೆಗೆ ಬರ್ಬೇಕು, ಒಂದಿಷ್ಟು ಹಣ್ಣ ಹೂವ ಬ್ರೆಡ್ ತಗೊಂಡು ಮಕ್ಕಳು ಕಾಯ್ತಿರ್ತಾವ, ನಮ್ಮಪ್ಪ ಬರ್ತಾನ. ಅಲ್ಲ, ಇಷ್ಟು ಸಾಮಾನ್ಯ ಪ್ರಜ್ಞೆ ಬೇಡ? 6 ಗಂಟೆಗೆ ಅವು ಸಾಲಿ ಬಿಟ್ಟು ಬಂದಿರ್ತಾವ, 6 ಗಂಟೆಗೆ ಸೊಳ್ಳಿ ಮನಿ ಸೇರ್ಕೊಂತಾವ, ನೀ ಸೇರ್ಲಿಲ್ಲ ಅಂದ್ರೆ ಹೆಂಗ? ಎಲ್ಲವೂ ಕಂಪಲ್ಸರಿ ಟೈಮ್ ಪ್ರಕಾರ ಬರ್ತಾವ. ಇವ ಒಬ್ಬನ ಟೈಮ್ ತಪ್ಪಿ 12 ಗಂಟೆಗೆ ಬರ. ಅದಕ್ಕೆ ಬಸವಣ್ಣ ಹೇಳಿದ್ದ ಅತ್ತತ್ತ ಅಲ್ಲ ಇತ್ತತ್ತ ಕಾಲ. ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ. ಇರುದ ಜಗತ್ತಂದ ಮೇಲೆ ಒಂದಿಷ್ಟು ಕೆಟ್ಟದ್ದೈತಿ, ಒಂದಿಷ್ಟು ಒಳ್ಳೇದೈತಿ, ಎರಡೂ ಕಾಣ್ತಾವ. ನಾ ಬ್ಯಾಡ್ ಅಂದ್ರು ಕಾಣ್ತಾವಲ್ಲ, ಏನ್ ಮಾಡೋದು? ಈಗ ನಿಮ್ ಊರಿಗೆ ಬರ್ತಿರ್ತೀವಿ, ನಿಮ್ ಊರಿಗೆ ಬರುವ ದಾರಿ ಒಳಗ ತಿಪ್ಪಿನೂ ಕಾಣ್ತಾವ, ಹೂವಿನ ಗಿಡನೂ ಕಾಣ್ತಾವ, ಎರಡೂ ಕಾಣದನ್ನ ಬ್ಯಾಡ್ ಅಂದ್ರು ಕಾಣ್ತಾವ ದಾರ್ಯಾಗ. ನಾವು ಕಲಿಯುವುದೇನು ಅಂದ್ರ, ಈ ಊರು ಬಿಟ್ಟು ನಾವು ಮುಂದಿನ ಊರಿಗೆ ಹೋದಾಗ ಈ ಊರು ತಿಪ್ಪಿ ಪ್ರಚಾರ ಮಾಡಬಾರ್ದು, ಈ ಊರು ಹೂವ ಪ್ರಚಾರ ಮಾಡಬೇಕು. ಇದು ಜೀವ. ಏನ ಊರಾಗ ತಿಪ್ಪಿರಿ ಅಂತ ಅನ್ನಬಾರ್ದು, ಹೂವನು ಕಂಡವಲ್ಲ, ಹೂವ ಪ್ರಚಾರ. ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ. ಮತ್ತೊಂದ ಇದ್ದ ಕಿವಿನ ಕೇಳೋದಿಲ್ಲ ಇದು. ಇನ್ನು ಮತ್ತೊಂದು ಎಲ್ಲಿ ಕೇಳ್ತೈತಿ? ಮೊದಲ ಕಿವಿ ಕೇಳೋದಿಲ್ಲ. ಅವ್ರು ಮತ್ತೊಂದ ಕೇಳದಂತೆ ಅಂತಾರಪ್ಪ. ಏನ್ ಕೇಳ್ತಾ? 1-2 ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದು ಅಂತ 2ಕ್ಕ ಕಿವಿ ಕೇಳ್ತಿದ್ದೆ. ನಿಮ್ಮೂರು ಬಸ್ ಸ್ಟ್ಯಾಂಡ್ನಾಗ ನಿಂತಿದ್ದು ಒಂದು ಕೇಳ್ತಂದ, ಏನ್ರಿ ಏನ್ ಹುಬ್ಳಿಗೆ ಹೊಂಟಿರೇನ ಅಂತಂದ. ಹುಬ್ಳಿಗೆ ಹೋಗ್ಬೇಕನ್ರಿ ಅಂತ ಕೇಳ. ಅದು ಹೇಳ್ತಂದ, ಏ ಇಲ್ರಿ ಇಲ್ಲೇ ಹುಬ್ಳಿಗೆ ಹೊಂಟಿವ ಅಂತಂತ. ಹೌದ್ರಾ? ನಾ ಎಲ್ಲಿ ಹುಬ್ಬಳ್ಳಿಗೆ ಹೊಂಟ್ರ ಅಂತ ಮಾಡಿದ್ದೆ ಅಂತಂತಿದ್ದ. ಇದಕ್ಕೆ ಒಂದ ಕೇಳೋದಿಲ್ಲ, ಮತ್ತೊಂದ ಕೇಳದಂತೆ. ಇದ್ದ ಕಿವಿ ಚಲೋ ಕೇಳಿದ್ರೆ ಸಾಕಾಗೈತಿದ್ದು. ಕೇಳ್ತಾವ ಮಾತು, ಏನ್ ಮಾಡೋದು? ಕಿವಿ ಐತೆ ಅಂದ ಮೇಲೆ ನಾವು ಬ್ಯಾಡ್ ಅಂದ್ರು ನಮ್ಮ ಮನೆಗೆ ಬಂದು ಹೇಳ್ತಾರ. ಈಗ ತಾಯಂದಿರಿದ್ರೆ ನಿಮ್ಗೆ ಅನುಭವ ಐತಿಲ್ಲ. ಈಗ ನಾವು ಬ್ಯಾಡ್ ಅಂದ್ರು ಬಂದು ಹೇಳ್ತಾರ ಅವ್ರು. ನಾವೇನು ಕರೆದಿಲ್ಲ, ನಾಷ್ಟ ಕೊಟ್ಟಿಲ್ಲ, ಚಹಾ ಕೊಟ್ಟಿಲ್ಲ. ಈಗ ತಂಗಿ ನಿನ್ನ ಮುಂದಂತ ಹೇಳ್ತೀನಿ, ಯಾರ ಮುಂದೆ ಹೇಳ್ಬೇಡ ಅಂತಾರೆ. ಈಗ ತಂಗಿ ನಿನ್ನ ಮುಂದಂತ ಹೇಳ್ತೀನಿ, ಯಾರ ಮುಂದೆ ಹೇಳ್ಬೇಡ. ಅಲ್ಲಿ ಯಾಕ ನನ್ನ ಮುಂದಂತೂ ಹೇಳ್ದೆ, ಮತ್ತೆ ನಿನಗೆ ಯಾರು ಹೇಳ್ಯಾರ? ಇಲ್ಲ ಮಗ್ಗಲ ಮನಿ ಯಾಕೆ ಹೇಳ್ಯಾರ? ಇವ್ರು 3 ಮಂದಿಗೆ ಗೊತ್ತಾದ್ರ ಮುಂದ 100 ಅಲ್ಲ, ಇಡೀ ಊರ್ ಮಂದಿಗೆ ಗೊತ್ತಾಕೈತಿ. ಇವ್ರು ಆಲ್ ಇಂಡಿಯಾ ರೇಡಿಯೋ ಸ್ಟೇಷನ್ ಇದ್ದಂಗ. ಒಂದು ಸ್ಟೇಷನ್ ಹತ್ತದ್ರ ಪೂರ ಹೆಂಗ? ನಾವು ಬ್ಯಾಡ್ ಅಂದ್ರು ಬಂದು ಹೇಳ್ತಾರಲ್ಲ, ಕಿವ್ಯಾಗ ಮಾಡಾಕ ಏನಾಗ್ತೈತಿ? ಅದು ಕೇಳುವ ಶಬ್ದಗಳು, ಕೇಳುವ ಅಷ್ಟ. ಕಲಿಬೇಕು. ಮನಸ್ಸು ಏನೈತಿ ಅಂದ್ರ, ಇದರ ಮನಸ್ಸಿನ ಗುಣಧರ್ಮ ಅದು ಏನು ಕೆಟ್ಟದ್ದೈತಿ ಅದ್ರ ಬಗ್ಗೆ ಏನ್ ಚಲೋದೈತಿ ಅದನ್ನ ನೋಡೋದು ಕಲ್ತಿಲ್ಲ. ಏನು ಸ್ವಲ್ಪ ಕೆಟ್ಟದ್ದೈತಿ, ಊನೈತಿ, ಅದ್ರ ಕಡೆನೆ ಬಹಳ ಲಕ್ಷ್ಯ ಹರಿತಿರ್ತೈತಿ ಅದ್ರ. ಈಗ ನಿಮ್ದು 32 ಹಲ್ಲದಾವ್ ಅನ್ಕೊಡ್ರಿ, ಇದ್ದವ್ರು ಅನ್ಕೊಡ್ರಿ, ನಾ ಇರ್ಲಾರ್ದವ್ರದ. ಯಾರವರ ಉದುರ್ಸ್ಕೊಂಡಿದ್ರೆ ಏನ್ ಮಾಡಕ್ಕಾಗತ್ತ? 32 ಹಲ್ಲಿದ್ರ ಒಂದ ಬಿದ್ದಿರ್ತೈತಿ. ನಾಲಿಗೆ ಏನ್ ಮಾಡ್ತೈತಿ ಅಂದ್ರ 31 ಹಲ್ಲಿನ ಕಡೆ ಹೋಗುದಿಲ್ಲ, ಎಲ್ಲಿ ಬಿದ್ದಿರ್ತೈತಿ ಅಲ್ಲೇ ಹೋಗ್ತೈತಿ. ಅಂದ್ರೆ ಮನಸ್ಸಿನ ಗುಣಧರ್ಮ ಇದು. 31 ಹಲ್ಲು ನೋಡೋದಿಲ್ಲ, ಒಂದು ಏನ ಬಿದ್ದೈತೆಲ್ಲ ಅದ್ರ ಕಡೆ ಲಕ್ಷ್ಯ ಇರ್ತೈತಿ. ಈಗ ಹುಡುಗರು ಇರ್ತಾವ ನೋಡ್ರಿ, ಯುವಕರು ಯುವತಿಯರು, ಅವು ಏನ್ ಚಲೋ ಇರ್ತೈತಿ, ಒಂದು ಬಿಳೆ ಕೂದಲು ಬರ್ತೈತಿ ಅಲ್ಲ, ಅವ್ರ ತಲಿ ತುಂಬಾ ದೇವ್ರ ಕರೆ ಕೂದಲ ಕೊಟ್ಟನ ಹೊಳ್ಳ ಮಳ್ಳ ಹೋದ್ರನ ಅದು ಒಂದು ಏನ್ ನಾಳೆ ಮಿಸ್ ಯೂನಿವರ್ಸಿಟಿ ಸ್ಪರ್ಧೆಗೆ ಹೋಗ್ತಾರ ಅನ್ನೋ ಹಂಗ, ಅದು ಹೊಳ್ಳ ಮಳ್ಳ ಕರಡಿ ಮುಂದೆ ಹೋದ್ರನ ಕೂದಲು ಹಿಡ್ಕೊಂಡ್ರ. ಅಂದ್ರೆ ಇಷ್ಟು ತಲಿ ತುಂಬಾ ದೇವ್ರ ಕರೆ ಕೂದಲು ಕೊಟ್ಟರು ಲಕ್ಷ ಹೋಗಿದ್ದು ಬಿಳೆ ಕೂದಲಿನ ಕಡೆ. ಅಂದ್ರೆ ಮನುಷ್ಯನ ಮನಸ್ಸು ಇಷ್ಟು ಚಲೋ ಮುಖ ಕೊಟ್ಟಾನ ಇಲ್ಲಿ ದೇವ್ರ. ನಮ್ಗೆ ಒಂದು ಸಣ್ಣ ಪಿಂಪಲ್ ಬರ್ತೈತಿ, ಅದನ್ನ ಏನು ಕನ್ನಡಿ ಮುಂದೆ ಹೋಗಿ ನೋಡ್ಕೊಂಡು ಮುಖ ಬಿಟ್ಟರ ಪಿಂಪಲ್ ನೋಡ್ತಾರ, ಹೊರಗೆ ಬಂದ ಐ ಆಮ್ ವೆರಿ ಸಿಂಪಲ್ ಅಂತಾರ. ಮತ್ತೆ ನೋಡ್ಕೊಳ್ಳೋದು ಬಿಟ್ಟಿಲ್ಲ, ಹೊರಗೆ ಹೇಳೋದು ಪಿಂಪಲ್ ನೋಡ್ಕೊಳ್ಳೋದು ಬಿಟ್ಟಿಲ್ಲ, ಹೊರಗೆ ಬಂದು ಸಿಂಪಲ್ ಅಂತ ಹೇಳೋದು ಬಿಟ್ಟಿಲ್ಲ. ಮನಸ್ಸಿದು ಎಷ್ಟು ಚಲೋ ಮುಖ ದೇವರು ಕೊಟ್ಟರು ಲಕ್ಷ ಮುಖದ ಕಡೆ ಇಲ್ಲ, ಒಂದು ಸಣ್ಣ ಗುಳ್ಳಿ ಕಡೆ ಇಷ್ಟ. ಒಮ್ಮೆ ಬುದ್ಧ ಶಿಷ್ಯ ಆನಂದನನ್ನು ಕರ್ಕೊಂಡು ಒಂದು ಊರು ದಾಟ್ತಿದ್ರು. ಊರು ದಾಟುವಾಗ ಒಂದು ಸ್ಮಶಾನ ಬಂತು. ಸ್ಮಶಾನ ಅಂದ್ರೆ ಏನು? ಗೋರಿಗಳಷ್ಟೇ, ಅಲ್ಲೆಲ್ಲ ಸಮಾಧಿಗಳಿದ್ದು. ಆನಂದ ಬುದ್ಧನಿಗೆ ಹೇಳ್ತಾನೆ, ಒಂದು ಶವ ಹೋಳಾಕತ್ರು, ಹಿಂಗ ಬಾಳೆ ಪ್ರಕಾರ ಸಮಾಧಿಗಳಿದ್ದು ಅಲ್ಲೆಲ್ಲ.
ಶವ ಹೂತಿದ್ರು. ಒಂದು ಶವ ಹೂತು ಹೂಳಾಕತ್ತಿದ್ರು, ಎಲ್ಲರೂ ಬಂದು ಅಳಾಕತ್ತಿದ್ರಲ್ಲಿ. ಆನಂದ ಬುದ್ಧನಿಗೆ ಹೇಳ್ತಾನೆ, ಬುದ್ಧನೇ ಗುರುವೆ, ಎಷ್ಟು ದುಃಖ ಈ ಜಗತ್ತಿನಲ್ಲಿ. ಯಾವಾಗ ಹುಟ್ಟು ಬಂತೋ ಹುಟ್ಟುವಾಗ ಅಳುವು, ಸಾವಾಗ ಅಳುವು. ಏನಿದು ಜಗತ್ತ, ಎಷ್ಟು ಅಳಾಕತ್ತಾರಲ್ಲ. ನೋಡುವ ದೃಷ್ಟಿಕೋನ ಎಷ್ಟು ಅದ್ಭುತ ಇರ್ತೈತಿ ಅಂದ್ರ, ಬುದ್ಧ ಅಂತಾನ, ನೋಡೋ ನೀನು ಒಂದು ಗೋರಿ ಸಮಾಧಿ ಮಗ್ಲ ಅಳವ್ರು ನೋಡಾಕತ್ತಿ, ಅದೇ ಇನ್ನೊಂದು ಸಮಾಧಿ ಮಗ್ಲು ಒಂದು ಬಳ್ಳಿ ಒಳಗ ಹೂವ ಬಂದೈತಲ್ಲ, ಇಲ್ಲಿ ಅಳಾಕತ್ತಾರ. ಅಳುವವರ ಮಧ್ಯದೊಳಗೂ ಅರಳಿ ನಿಂತ ಹೂವ ನೋಡುವುದು ಕಲಿಯೋ, ಇದು ಜೀವನ. ಇದು ದಿವಸ ಅಳವ್ರು ಬರ್ತಾರ, ಅಳವ್ರ ಮಧ್ಯದೊಳಗ ಅರಳೈತಿ, ನರಳವ್ರ ಮಧ್ಯದೊಳಗ ನಗಾಕತ್ತೈತೆಲ್ಲ. ನರಳುವವರ ಮಧ್ಯ ನಗುವ, ಅಳುವವರ ಮಧ್ಯೆ ಅರಳುವ ಹೂವನ್ನು ನೋಡಿ ಬದುಕಬೇಕಲ್ಲ ಮನುಷ್ಯ. ಗುಣಗ್ರಾಹಿಯಾಗಬೇಕು, ದೋಷಗ್ರಾಹಿ ಆದ್ರೆ ಹೇಗೆ ನಡೀತದೆ ಜಗತ್ತು? ಹೂವು ಎಷ್ಟು ಚಂದ ಬದುಕೈತಿ ನೋಡು. ಅದು ಮುಳ್ಳಿನೊಳಗ ಅರಳೈತಿ, ಏನ ಶಿವನ ಮೇಲೆ ಏರಿಸಿದ್ರೆ ಬಹಳ ಸಂತೋಷ ಪಟ್ಟೈತಿ, ಅಥವಾ ಹೆಣಕ್ಕೆ ಏರಿಸಿದ್ರೆ ದುಃಖ ಪಟ್ಟೈತಿ ಅಂತ ಎಂದರ ಮಾಡೈತಿ ಅನ್ನೋದು. ಶಿವ ಶವ ಭೇದವೇ ಇಲ್ಲ ಅದಕ್ಕೆ. ಅಂದ್ರೆ ಮುಳ್ಳಿನೊಳಗೂ ಸಹಿತ ಎಷ್ಟು ದೊಡ್ಡ ಕರುಣೆ ಐತಿ ಅಂದ್ರ, ಮುಳ್ಳು ಅದ್ರೊಳಗ ಕರುಣೆ ಹೆಂಗ್ ತುಂಬೈತಿ ಅಂದ್ರೆ, ಶಿವ ಶವದೊಳಗೆ ಭೇದವ ನೆಣಿಸದ ತಾಯ್ತನ ಅರಳಿದೆ ಮುಳ್ಳಿನ ಕಳ್ಳಿನಲ್ಲಿ ಅಂತ ಅನ್ಕೋ. ಮುಳ್ಳಿನ ಕಳ್ಳಿನೊಳಗೊಂದು ಕರುಣೆ ಬಂದೈತಿ. ಅಂದ್ರೆ ಗುಣಗ್ರಾಹಿ ಆಗಬೇಕಾಗ್ತದ ಮನುಷ್ಯ. ಇದು ಜಗತ್ತು ಅಂದ್ರೆ ಸ್ವಲ್ಪ ಒಳ್ಳೆಯದು ಕೆಟ್ಟದ್ದು ಕೂಡಿರ್ತದೆ, ಒಳ್ಳೆಯದನ್ನ ಗ್ರಹಿಸ್ಬೇಕಾಗ್ತದೆ. ಈಗ ನೀವು ಹಂಗಂತ ತಿಳ್ಕೊಂಡು ನಾವು ಕೆಟ್ಟದ್ದಿದೆ ಅಂತ ತಿಳ್ಕೊಂಡು ಕೆಟ್ಟ ಶಬ್ದಗಳು ಬೀಳ್ತಾವ, ಕೆಟ್ಟದ್ದು ಬ್ಯಾಡ ಅಂದಿದ್ದು ಕಾಣ್ತೈತೆ ಅಂತ ತಿಳ್ಕೊಂಡು ಕಣ್ಣು ಮುಚ್ಕೊಂಡು ಬದುಕಕ್ಕಾಗ್ತೈತೇನೋ, ಕಿವಿ ಮುಚ್ಕೊಂಡು ಬದುಕಕ್ಕಾಗ್ತೈತೇನೋ, ನಾಲ್ಗಿ ಮುಚ್ಚಿಡ್ಕೊಂಡು ಬದುಕಕ್ಕಾಗ್ತೈತೇನೋ? ಬದುಕ್ಲಿಕ್ಕೆ ಆಗುದಿಲ್ಲ. ಹಾಗಾದ್ರೆ ಏನು ಮಾಡ್ಬೇಕಿಲ್ಲಿ? ಈಗ ನಿಮ್ ಮನಿ ಐತಿ, ಮನ್ಯಾಗ ಕಿಟಕಿ ಬಾಗಿಲು ತೆಗದ್ರ ಹೊರಗಿನ ಹೊಲಸು ಬರ್ತೈತಿ. ಹೊಲಸು ಬೀಳ್ತೈತಿ ಅಂತ ಮುಚ್ಚಿದ್ರಿ ಬದುಕಕ್ಕಾಗೋದಿಲ್ಲ. ಹೇಗ ಮಾಡೋದು? ಕಿಟಕಿ ಮುಚ್ಚಿ ಬದುಕದ್ರ ಬದುಕಕ್ಕಾಗೋದಿಲ್ಲ. ಕಿಟಕಿ ತೆಗೆದು ಬಿಡ್ತೀವಿ, ಹೊಲಸು ಬೀಳ್ತೈತಿ. ಅದಕ್ಕೆ ನಾವೇನ್ ಮಾಡ್ತೀವಿ ಹೇಳಿ? ಕಿಟಕಿ ತೆಗೆದಿರ್ಬೇಕು, ಹೊಲಸು ಬೀಳ್ತಿರ್ಬೇಕು, ಬಿದ್ದಿದ್ದನ್ನು ಸ್ವಚ್ಛ ಮಾಡ್ತಿರ್ಬೇಕು. ಇದು ಜೀವನ ಐತಿ. ಹೊಲಸು ಬೀಳ್ತಿರ್ಬೇಕು, ಬಿದ್ದಿದ್ದನ್ನು ಸ್ವಚ್ಛ ಮಾಡ್ತಿರ್ಬೇಕು. ಹಂಗ ಇದು ದೇಹ ಅನ್ನೋದು ಇದೊಂದು ಮನೆ. ಇದು ನಮ್ಮ ಕಣ್ಣ, ಕಿವಿ, ಮೂಗ, ನಾಲಿಗೆ ಇವು ಇಂದ್ರಿಯಗಳದವಲ್ಲ, ಇವು ಕಿಟಕಿಗಳು, ಬಾಗಿಲುಗಳಿದ್ದಂಗೆ. ಒಂದಿಷ್ಟು ಬೇಡಾದ ರೂಪ, ಬೇಡಾದ ಶಬ್ದಗಳು, ನಮ್ಮ ಬೇಡಾದ ಶಬ್ದಗಳ ಹೊಲಸು ನಮ್ಮ ಮನಸ್ಸಿನೊಳಗೆ ಬೀಳ್ತಿರ್ತೈತಿ. ಬಿದ್ದಿದ್ದು ಸ್ವಚ್ಛ ಮಾಡ್ತಿರ್ಬೇಕು. ಸಂತರು ಅಂತ ಯಾರಿಗಂತಾರ ಅಂದ್ರೆ, ಯಾರು ಒಳಗೆ ಬಿದ್ದಿದ್ದು ಸ್ವಚ್ಛ ಮಾಡ್ಕೊಂತಾರ, ಸ್ವಚ್ಛ ಮಾಡೋರೇ ಸಂತರಷ್ಟೆ. ಸಂತರು ಅಂದ್ರೆ ಎಲ್ಲರ ಗುಡಿಯಾಗಿರೋರಲ್ಲ, ಏನು ಹೊಲಸು ಬಿದ್ದಿರ್ತೈತೆಲ್ಲ ಸ್ವಚ್ಛ ಮಾಡ್ಕೊಳ್ಳೋರಿಗೆ ಸಂತರು ಅಂತ ಕರೀತಾರೆ. ಅದಕ್ಕೆ ಪತಂಜಲ ಮಹರ್ಷಿಗಳು ಏನಂತಾರ ಅಂದ್ರೆ, ಇದಕ್ಕೆ ಶೌಚ ಅಂತ ಕರೆದ್ರು. ಶೌಚ ಮುಕ್ತ ಭಾರತ್ ಅಂತ ಕೇಳಿರಿಲ್ಲ ನೀವು? ಶುಚಿ, ಶೌಚ ಅಂತ ಕರೆದ್ರೆ ಅವರು ಶುಚಿಯಾಗಿರ್ಬೇಕು ಮನುಷ್ಯ, ಶುಭ್ರನಾಗಿರ್ಬೇಕು, ಶುಚಿತ್ವ ಬೇಕು ಮನುಷ್ಯನಿಗೆ. ಈಗ ನಮ್ಮ ದಿವಸ ಶುರು ಆಗದ ಎದರಿಂದ ಶುರು ಆಗ್ತೈತೆ ಹೇಳಿ? ಶುಚಿತ್ವದಿಂದ ಶುರು ಆಗ್ತೈತೆ ಅಲ್ಲ ಜೀವನ. ಸ್ವಚ್ಛತೆಯಿಂದ ಜೀವನ ಶುರು ಆಗ್ತೈತಿ ನಮ್ದೆಲ್ಲ. ಈಗ ಬೆಳಿಗ್ಗೆ ಎದ್ದು ಕೂಡಲೇ ಮುಖ ತೊಳ್ಕೊಂತೀವಿ, ಕಾಲ್ ತೊಳ್ಕೊಂತೀವಿ, ಬಾಯಿ ತೊಳ್ಕೊಂತೀವಿ, ಮೈ ತೊಳ್ಕೊಂತೀವಿ. ಸ್ವಚ್ಛತೆಯಿಂದ ಶುರು ಆಗ್ತಿರ್ತೈತಿ. ಈಗ ತಾಯಂದಿರು ಇರ್ತಾರ, ಏನ್ ಮಾಡ್ತಾರ? ಬೆಳಿಗ್ಗೆ ಎದ್ದು ಮುಸ್ರಿ ಪಾತ್ರಿ ತೊಳಿತಾರ, ಮನಿ ತೊಳಿತಾರ, ಅಂಗಳ ಕಸ ಹೊಡಿತಾರ. ಅಷ್ಟೇ. ಅವ್ರ ನೆಲ ಒರೆಸಾಗಿ ಯಾರು ಅಡ್ಡಾಡಬಾರ್ದು. ನೆಲ ಒರೆಸಾಗಿ ಅಡ್ಡಾಡಿದ್ರೆ ಅಂದ್ರೆ ಅವ್ರಿಗೆ ಭಯಂಕರ ತಾಪ, ಸಿಟ್ಟ ಬರ್ತೈತಿ. ಅವ್ರು ಒರೆಸ್ತಿರ್ತಾರ, ಇವು ತುಳಿದು ಅಡ್ಡಾಡ್ತಿರ್ತಾವ. ಅವ್ರು ಮತ್ತೊಮ್ಮೆ ಒರೆಸ್ಬೇಕು, ಮತ್ತೆ ತುಳಿದು ಅಡ್ಡಾಡವ್ರು. ಆ ದಿವ್ಸ ಹೆಣ್ಮಗಳು ನೆಲ ಒರೆಸ್ತಿತ್ತಂತದ್ದು, ಬಂಡಿ ಒರೆಸ್ತಿತ್ತು. ಅವ ಯಜಮಾನ್ ಒಂದ್ ದಿವ್ಸ ಹೇಳದ್ಲಕ್ಕಿ, ಬಾಳ್ ದಿವ್ಸ ಹೇಳದ್ಲಿಕ್ಕೆ ಕೇಳಿಲ್ಲ ಅವ. ಮತ್ತ ಬೆಳಿಗ್ಗೆ ಇರೋದು ಅವ್ ಪಾಪದ ಸ್ವಚ್ಛ ಬೇರೆ ಬೇರೆ ಕೆಲಸ, ಮಕ್ಕಳಿಗೆ ಶಾಲಿಗೆ ಕಳಿಸ್ಬೇಕು. ಇವ ಬಡ ಬಡ ಮತ್ತ ಅದ್ರಾಗ ಅಡ್ಡಾಡ್ಕೊಂಡ್ ಬಂದ, ಗುಂಡ ಹಾಕ್ಬಿಟ್ಲಂತ ಗಂಡಗೆ. ಅವ್ರು ಹಾಕದ್ ಕೂಡಲೇ ಎಲ್ಲ ಪ್ರಶ್ನೆ ಅವರು ಬಂದ್ ನಿಂತ್ರು. ಅವ್ರು ನಿಂತ ತಕ್ಷಣ ಆಮೇಲೆ ಪೊಲೀಸರು ಬಂದ್ರಂತ. ಪೊಲೀಸರು ಮೀಡಿಯಾದವ್ರಿಗೆ ಕೇಳಿದ್ರಂತ, ಅಲ್ಲ ಅಲ್ಲಿ ಹೆಣ ಬಿದ್ದೈತಿ, ಯಾಕೆ ಇನ್ನೂ ಹೋಗಿಲ್ಲ? ಇನ್ನೂ ನೆಲ ಅರಿಲ್ಲಪ್ಪ ಅದಂದ್ರಂತ. ಹಂಗ ಹೋದ್ರ ಇನ್ನೂ ನೆಲ ಆರಿಲ್ಲದ ಅಂದ್ರೆ ದಿವಸ ಸ್ವಚ್ಛತೆಯಿಂದ ಶುರು ಆಗ್ತೈತಿ. ಸ್ವಚ್ಛ ಇರ್ಬೇಕು, ಸ್ವಚ್ಛ ಇರ್ಲಿಲ್ಲ ಅಂದ್ರೆ ಸಿಟ್ಟು ಬರ್ತೈತಿ ಮನಸ್ಸಿಗೆ. ಎದಕ್ಕೆ ಸ್ವಚ್ಛತೆ ಇರ್ಬೇಕು ಮನುಷ್ಯ ಅಂದ್ರೆ, ಟು ಬಿ ಹೆಲ್ದಿ ಅಂಡ್ ಟು ಬಿ ಹ್ಯಾಪಿ. ಸ್ವಚ್ಛತೆ ಎದಕ್ ಬೇಕು ಅಂದ್ರ,
ಆರೋಗ್ಯವಾಗಿರಾಕ್ಬೇಕು, ಆನಂದವಾಗಿರಾಕ್ಬೇಕು. ನೀ ಆರೋಗ್ಯ ಇರಬೇಕು, ಆನಂದ ಇರ್ಬೇಕಂದ್ರೆ ಸ್ವಚ್ಛ ಇರೋದು ಕಲಿಬೇಕು. ಅದಕ್ಕೆ ಪತಂಜಲರು ಶೌಚ ಅಂತ ಹೇಳಿ. ಏನು ಶುಚಿಯಾಗಿರ್ಬೇಕು ಮನುಷ್ಯನಿಗೆ ಅಂದ್ರ ನಾವ್ ಹೇಳ್ತೀವಿ ಅದು 2 ಪ್ರಕಾರ. ಶುಚಿತ್ವ ಅನ್ನೋದು 2 ಪ್ರಕಾರ ಐತಿ. ಶೌಚಂ ವಿವಿಧಂ ಪ್ರೋಕ್ತ. 2 ಪ್ರಕಾರ ಸ್ವಚ್ಛತೆ ಮಾಡ್ಕೋಬೇಕು. ಏನು? ಒಂದು ಬಾಹ್ಯ ಶೌಚ, ಇನ್ನೊಂದು ಅಂತಃ ಶೌಚ. ಬಾಹ್ಯ ಶೌಚ ಅಂದ್ರೆ ಹೊರಗಿನ ಸ್ವಚ್ಛತೆ, ದೇಹದ ಸ್ವಚ್ಛತೆ. ಅಂತಃ ಶೌಚ ಅಂದ್ರೆ ಮನದ ಸ್ವಚ್ಛತೆ. 2 ಸ್ವಚ್ಛ ಇರಬೇಕು. ದೇಹ ಸ್ವಚ್ಛ ಇರಬೇಕು, ಮನಸ್ಸು ಸ್ವಚ್ಛ ಇರಬೇಕು. ಪತಂಜಲರು ದೇಹವು ಸ್ವಚ್ಛ ಇರಬೇಕು, ಮನಸ್ಸು ಸ್ವಚ್ಛ ಇರಬೇಕು. ಅಲ್ಲ, ಒಂದ್ ಸ್ವಲ್ಪ ವಿಚಾರ ಮಾಡುವ. ನಾವು ಸ್ವಚ್ಛ ಇರ್ಬೇಕಂತ ಇಲ್ಲಿಂದ ಹಿಡ್ಕೊಂಡು ಹಳ್ಳಿಯಿಂದ ಹಿಡ್ಕೊಂಡು ಡೆಲ್ಲಿ ಮಠನೂ ಐತಿತ್ತು. ಸುಮ್ನೆ ವಿಚಾರ ಮಾಡ್ರಿ, ಯಾಕೆ ಮನುಷ್ಯರಿಗೆ ಸ್ವಚ್ಛ ಇರ್ಬೇಕಂತ ಹೇಳಿದ್ರು? ಈಗ ನಿಮ್ ಮನ್ಯಾಗ ಎತ್ತದವ್ ರೈತರದಿರೆಲ್ಲ, ಈಗ ಎತ್ತು ಹೊಲಕ್ ಹೋಗಿ ಬಿಸ್ಲಾಗ ದುಡ್ದೈತಿ. ಇಲ್ಲಿ ಎತ್ತದ ಎಲ್ಲಾ ದುಡ್ದು ಮಾಡಿ ಬಂದ್ರು ಏನ್ ಬಿಟ್ಟು ಮಾಲೀಕ್ ಮುಖ ತೊಳ್ಕೊಂಡನ, ಏನ್ ಎತ್ ಮಾಲೀಕ್ ತೊಳ್ಕೊಂಡು ಕೊಟ್ಟಿಗೆ ಹೋಗೈತಿ. ಅದು ಏನ್ ಬಿಸ್ಲಾಗ ದಣದ್ ಬಂದಿನಂತ ಎತ್ ಏನಾರ ಮುಖ ಸಾವ್ಕಾರ ಹಚ್ಕೊಂಡು ತೊಳ್ಕೊಂಡೈತೇನ್? ಇಲ್ಲ. ಅಂದ್ರೆ ನಿಸರ್ಗ ಅದ್ರೊಳಗ ಶುಚಿತ್ವವನ್ನು ಇಟ್ಟ ಕಳಿಸೈತ. ಈಗ ನವಿಲ್ ಐತಿ, ನವಿಲು ಅದೇನ್ ಇಲ್ಕಲ್ ಸೀರೆ ಉಟ್ಕೊಂಡು ಕುಣಿತೈತೇನ್? ದಿವಸ ಒಂದೊಂದ್ ಸೀರೆ ಬದಲ್ ಮಾಡ್ತೈತೇನ್? ಏನ ದೇವ್ರ ನಿಸರ್ಗದೊಳಗ ಸ್ವಚ್ಛ ಇಟ್ಬಿಟ್ಟಾನ. ಅದಕ್ಕೆ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ಸ್. ಎಷ್ಟು ಕಲರ್ಫುಲ್ ಐತದ. ಯಾರು ಕೊಟ್ಟಾರ ಅದಕ್ಕೆ ಹೇಳಿ? ಈಗ ನೀವು ದಾರಿ ಹೈವೇ ಐತಿ, ಹೈವೇದ್ ನಡಬರ್ಕ್ ಹೂವಿನ ಗಿಡ ಹಚ್ಚಿರ್ತಾರ ನೋಡ್ರಿ. ಹೂವಿನ ಗಿಡಕ್ಕೆ ಹೋಗಾಗ ಸುಮ್ಮನೆ ಹೋಗುದಿಲ್ಲ. ನಾವು ಡ್ರೈವಿಂಗ್ ಮಾಡ್ಕೊಂತ ಹೋದ್ರೆ ಸುಮ್ಮನೆ ಹೋಗುದಿಲ್ಲ. ಮಾವ ಹಾಕೊಂಡು ಮಾವಗಳ ಅದ್ರ ಮೇಲೆ ಉಗುಳ್ತಾರೆ. ಅದು ಹೂವಿನ ಗಿಡ ಏನಪ್ಪ ಉಗುಳ್ಯಾರ, ಸ್ವಚ್ಛ ಆಗ್ಬೇಕು, ಸ್ನಾನ ಮಾಡ್ಬೇಕಂತ ಎಂದಾರ ಅಂದೈತೇನು? ಹೊಲಸಾಗೈತೇನು? ಸ್ವಚ್ಛ ಐತಲ್ಲ. ನಿಸರ್ಗದೊಳಗಿರುವ ಸ್ವಚ್ಛತೆ ಮನುಷ್ಯನಿಗೆ ಯಾಕೆ ಬರಲಿಲ್ಲ? ಮನುಷ್ಯ ಸ್ವಚ್ಛ ಆಗ್ಬೇಕಂತಾರ, ಅದ್ರ ನಿಸರ್ಗ ಎಷ್ಟು ಸ್ವಚ್ಛ ಐತಿ, ಮನುಷ್ಯಗೆ ಯಾಕೆ ಬರಲಿಲ್ಲ? ಇದು ಕಲಿಬೇಕಾಗಿತ್ತಲ್ಲ ಮನುಷ್ಯ. ಒಂದು ದೇಹ ಶುಚಿ ಆಗಬೇಕು, ಇನ್ನೊಂದು ಮನಸ್ಸುಚಿ ಆಗಬೇಕು. ದೇಹ ಎದರಿಂದ ಶುಚಿ ಆಗ್ತೈತಿ? ದೇಹ ಎದರಿಂದ ಶುಚಿ ಆಗ್ತೈತಿ ಅಂದ್ರೆ ಆಯುರ್ವೇದದ ಆಚಾರ್ಯ ಏನ್ ಹೇಳಿದ್ರು ಅಂದ್ರೆ ದಿನಚರ್ಯ. ದಿನಚರ್ಯ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಸ್ವಚ್ಛ ಸ್ನಾನ ಮಾಡ್ಬೇಕು. ನೀವು ಒಬ್ಬೊಬ್ರು ಕೇಳ್ರಿ, ಏನ್ ಅವಸರ ಐತಿ ಹೇಳಿ ವಾರಕ್ಕೊಮ್ಮೆ ಮಾಡೋಣ ಅಂತ. ಅಂದ್ರೆ ಮೊದಲು ಹೇಳಿದ್ದು ಸ್ವಚ್ಛ ಸ್ನಾನ ಮಾಡ್ಬೇಕು ಮೊದಲು. ಇದು ದಿನಚರ್ಯದಿಂದ ಶುರು ಆಗುತ್ತೆ. ಮೊದಲ ಸ್ನಾನದಿಂದ ದೇಹ ಸ್ವಚ್ಛತೆ. ಎರಡನೇದ್ದು ಆಹಾರದಿಂದ ಸ್ವಚ್ಛ ಮಾಡ್ಕೋಬೇಕು ಮನುಷ್ಯ. ಯಾಕಂದ್ರ ಮನುಷ್ಯನ ದೇಹ ಕೆಡುವುದು ಎದರಿಂದ ಅಂದ್ರೆ ನಾವು ಉಣ್ಣುವ ಆಹಾರದಿಂದ ಕೆಡತೈತಿ. ಇವತ್ತು ಎಲ್ಲಾ ರೋಗಗಳು ಬಂದಾವಲ್ಲ, ಎದರಿಂದ ಬಂದಾವ ಅಂದ್ರೆ ಉಣ್ಣುವ ಅನ್ನದಿಂದ, ಆಹಾರದಿಂದ ಬಂದಾವೆಲ್ಲ. ನಮ್ಮಲ್ಲಿ ಅದಕ್ಕೆ ಬಹಳ ಮಹತ್ವ ಕೊಟ್ಟರು ಋಷಿಗಳು. ಆಹಾರ ಶುದ್ಧವು ಸತ್ವ ಶುದ್ಧಿ ಅಂತ ಹೇಳಿದ್ರು. ಉಣ್ಣುವ ಆಹಾರ ಕೆಟ್ಟತು ಅಂದ್ರ ಆರೋಗ್ಯ ಕೆಡತೈತಿ, ಮನಸ್ಸು ಕೆಡತೈತಿ. ಈಗ ಬಿತ್ತುವ ಬೀಜ ಚಲೋ ಇರ್ಬೇಕು, ಬೆಳೆದ ಸಸಿ ಕೆಟ್ಟಿರಬಾರದು, ಅದು ವಿಷಯುಕ್ತ ಇರಬಾರದು. ಭೂಮಿಯೊಳಗ ವಿಷ ಹಾಕಿರಬಾರದು, ಬೀಜ ವಿಷಯುಕ್ತ ಇರಬಾರದು. ಉಣ್ಣುವ ಅನ್ನ ಚಲೋ ಇರ್ಬೇಕು. ಅನ್ನ ಚಲೋ ಇತ್ತು ಅಂದ್ರ ಆರೋಗ್ಯ ಚಲೋ ಇರ್ತೈತಿ, ದೇಹ ಚಲೋ ಇರ್ತೈತಿ. ಅನ್ನ ಕೆಟ್ಟತು ಅಂದ್ರ ದೇಹ ಕೆಡ್ತೈತಿ, ದೇಹ ಕೆಟ್ಟತು ಅಂದ್ರ ಮನಸ್ಸು ಕೆಡ್ತೈತಿ, ಮನಸ್ಸು ಕೆಟ್ಟತು ಅಂದ್ರ ವಿಚಾರ ಕೆಡ್ತಾವ, ವಿಚಾರ ಕೆಟ್ಟತು ಅಂದ್ರ ನಾವಿರೋ ಒಟಾರ ಕೆಡ್ತೈತಿ, ಒಟಾರ ಕೆಟ್ಟರು ಊರ ಕೆಟ್ಟ ಹೋಗ್ತೈತಿ. ಅನ್ನದಿಂದ ಅನ್ನ ಕೆಟ್ಟರು ಊರ್ ಕೆಡ್ತೈತಿ. ಎದಕ್ಕಂದ್ರ ನಮ್ಮ ವಿಚಾರಗಳು ನಿರ್ಮಾಣ ಆಗುದು ಅನ್ನದಿಂದ. ಅದಕ್ಕೂ ಒಂದು ನಿಯಮ ಇಟ್ಟಾರ, ಎಷ್ಟು ಉಣಬೇಕು, ಎಷ್ಟು ಬಿಡಬಾರ್ದು. ನಮಗ್ ಒಟ್ಟ ಕೊಟ್ರ ಅಂದ್ರ ಅದು ಮುಗಿದು ಹೋಗ್ತಾವು. ಕ್ಯಾಲ್ಸಿಯಂ ರೊಟ್ಟಿ ಮುಗಿಯ ಮಠ ಸರಿತದ. ಏನ್ ಮಿಷನ್ ಹಚ್ಚದಂಗ ಇರ್ತೈತಿ. ಒಂದ್ ಆ ಕಡೆ ಒಗಿತಿರ್ತೈತಿ, ಇದು ಮುಗಿಸ್ತಿರ್ತೈತಿ, ಒಂದ್ ಒಗಿತಿರ್ತೈತಿ, ಒಂದು ಮುಗಿಸ್ತಿರ್ತೈತಿ. ಎಷ್ಟು ಉಣಬೇಕು ಅಂದ್ರ ಅರ್ಧ ಹೊಟ್ಟಿ ಅನ್ನಕ್ಕಿರ್ಬೇಕಂತ. ಅದ್ರಾಗ ಉಳಿದಿದ್ದ ಅರ್ಧದೊಳಗ ಗಿರ್ದ ಗಾಳಿಗೆ ಬಿಡ್ಬೇಕಂತ, ಗಿರ್ದ ನೀರಿಗೆ ಬಿಡ್ಬೇಕಂತ. ಇವ ಎಟ್ ಉಂಡು ಕುಂತಾನಂದ್ರ ಬಟ್ ಹಾಕಿ ನೋಡಿದ್ರೆ ಗೊತ್ತಾಗ್ಬೇಕು ಅಲ್ಲಿಗೆ ಮುಟ್ತೈತಿ. ಅಂದ್ರೆ ಉಣ್ಣುವ ಪರಿ ಆಹಾರದಿಂದ ಸ್ವಚ್ಛತೆ, ಸ್ನಾನದಿಂದ ಸ್ವಚ್ಛತೆ, ಆಹಾರದಿಂದ ಸ್ವಚ್ಛ ಮಾಡ್ಕೋಬೇಕು ಮನುಷ್ಯ. ಉಣ್ಣುವ ಅನ್ನ ಅಷ್ಟು ಪವಿತ್ರ ಭಾವದಿಂದ ಎಷ್ಟು ಬೇಕೋ ಅಷ್ಟು, ಹಿತಬುಕ್ ಮಿತಬುಕ್ ಋತುಬುಕ್ ಅಂತ ಎಷ್ಟು ಬೇಕೋ ಅಷ್ಟು ಉಣಬೇಕಂತ. ಒಬ್ಬನಿಗೆ ಆರಾಮಿದ್ದಿದ್ದಿಲ್ಲ, ಡಾಕ್ಟರ್ ಹತ್ರ ಹೋದ. ಅವನಿಗೆ ಇಂಡೈಜೆಷನ್ ಪ್ರಾಬ್ಲಮ್ ಆಗಿತ್ತಂತ. ಅವ ಡಾಕ್ಟರ್ ಹತ್ರ ಹೋದ. ಡಾಕ್ಟರು ಗುಳಿಗೆ ಕೊಟ್ರು. ನೋಡಪ್ಪ, ಇದನ್ನ ಗುಳಿಗೆ ತಗೋಬೇಕು, ಸ್ವಲ್ಪ ಪಥ್ಯ ಮಾಡ್ಬೇಕು ನೀನು. 2 ರೊಟ್ಟಿ, ಒಂದು ಸ್ವಲ್ಪ ಸಪ್ಪನ್ ಬ್ಯಾಳಿ, ಒಂದು ಸ್ವಲ್ಪ ಸಜ್ಜಕ, ಬಿಸಿ ಅನ್ನ, ತಿಳಿ ಸಾರಿಷ್ಟು ಉಣ್ಬೇಕು ನೋಡಮ್ಮ.
ಅವ ಸರ್ ಈಗ ಇದೇನು 2 ರೊಟ್ಟಿ, ಒಂದ್ ಸ್ವಲ್ಪ ಸಪ್ಪನ್ ಬ್ಯಾಳಿ, ಸ್ವಲ್ಪ ಸಜ್ಜಕ, ಅನ್ನ, ತಿಳಿ ಸಾರು ಹೇಳಿದ್ರಲ್ಲ, ಇದು ಉಂಡ ಮೇಲೆ ತಗೋಬೇಕ್ರೆ ನೋಡೋದಕ್ಕಿಂತ ಮೊದಲು ತಗೋಬೇಕಂತ. ಇದನ್ನೇನು ಉಂಡ ಮೇಲೆ ತಗೋಬೇಕು, ಏನು ನೋಡೋದಕ್ಕಿಂತ ಮೊದಲು ತಗೋಬೇಕು. ಅವ ಡಾಕ್ಟರ್ ಅಂದ, ಹೋಗಿ ನಿನಗೆ ಯಾವ ಡಾಕ್ಟ್ರು ಬೇಕಾಗಲ್ಲ ಹೋಗಿ, ನಿಮ್ಮಂಥವ್ರು ಇದ್ರೆ ನಮ್ಮ ದವಾಖಾನಿ ಬಂದ್ ಮಾಡ್ಕೊಂಡು ಹೋಗ್ಬೇಕಾದ್ರೆ. ಈಟ್ ಯುವರ್ ಫುಡ್ ಎಸ್ ಮೆಡಿಸಿನ್ಸ್. ನಿನ್ನ ಆಹಾರವೇ ಔಷಧಿ ಆಗ್ಬೇಕು ನಿನಗೆ. ಅದರ್ವೈಸ್ ಯು ವಿಲ್ ಹ್ಯಾವ್ ಟು ಈಟ್ ಮೆಡಿಸಿನ್ಸ್ ಆಸ್ ಫುಡ್. ನಿನಗ ಅನ್ನ ಆಹಾರದಂತೆ ನೀ ಸ್ವೀಕಾರ ಮಾಡ್ಲಿಲ್ಲ, ಆಹಾರ ಔಷಧದಂತೆ ಸ್ವೀಕಾರ ಮಾಡ್ಲಿಲ್ಲ ಅಂದ್ರ ಮುಂದೆ ನಿನಗ ಗುಳಿಗೆದವಲ್ಲ ಔಷಧವೇ ಆಹಾರ ಆಗ್ತೈತಿ ಅಂತ ಪಾಶ್ಚಿಮಾತ್ಯ ಒಬ್ಬ ಚಿಂತಕ ಹೇಳ್ತಾನೆ. ಅದಕ್ಕೆ ಮೊದಲ ದೇಹ ಶುಚಿ ಆಗಬೇಕಾದ್ರೆ ಸ್ನಾನದಿಂದ, 2ನೇದ್ದು ಆಹಾರದಿಂದ, 3ನೇದ್ದು ಈ ದೇಹ ಎದಕ್ಕೆ ಕೆಟ್ಟೈತಿ ಅಂದ್ರೆ ಆಲಸ್ಯತನದಿಂದ. ಇದು ಶುಚಿ ಆಗಬೇಕಾದ್ರೆ ಕಾಯಕ ಮಾಡಬೇಕು, ದುಡಿತಿರ್ಬೇಕು ಮನುಷ್ಯ. ದೇಹ ಶುಚಿ ಆಗಬೇಕಾದ್ರೆ ದುಡಿತಿರ್ಬೇಕಷ್ಟು, ಕಲಿಯುವುದಿದು ಮನುಷ್ಯ. ನಮ್ಮಲ್ಲಿ ಏನೈತಿ ಅಂದ್ರೆ ದೊಡ್ಡ ಶತ್ರು, ಮನುಷ್ಯನ ದೊಡ್ಡ ಶತ್ರು ಯಾರು ಅಂದ್ರೆ ಆಲಸ್ಯ. ನಾವ್ ಹೇಳ್ತೀವಲ್ಲ, ನಮ್ಮ ಮನಿ ಮಗ್ಗಲ್ದವ್ರು ವೈರಿಗಳು, ನಮ್ಗೆ ಹಿಂದ್ ವೈರಿಗಳದಾರ, ನಮ್ಮ ಸಂಬಂಧಿಕರ ವೈರಿಗಳದಾರ. ಮನುಷ್ಯನಿಗೆ ಯಾರು ವೈರಿಗಳಿಲ್ಲ. ಯಾರಾದ್ರೂ ವೈರಿಗಳಿದ್ರೆ ಅವನ ಆಲಸ್ಯತನವೇ ಅವನಿಗೆ ವೈರಿ. ಆಲಸ್ಯ ಇದರ ಅರ್ಥ ಏನು ಅಂದ್ರ, ಸಂಪತ್ತು ಬೇಕು, ಶ್ರಮ ಬೇಡ. ಫಸ್ಟ್ ರ್ಯಾಂಕ್ ಬರಬೇಕು, ಓದೋದು ಬೇಡ. ಮನಿ ತುಂಬಿರ್ಬೇಕು, ಹೊಲಕ್ಕೆ ಹೋಗೋದು ಬೇಡ. ಬ್ಯಾಂಕ್ ತುಂಬಿರ್ಬೇಕು, ಅಂಗಡ್ಯಾಗ ಕುಂದ್ರದು ಬೇಡ. ಇದು ಸಾಧ್ಯ ಐತೆ. ಅದಕ್ಕ ಶ್ರಮ ಜೀವನ ಬಹಳ ಮುಖ್ಯ. ದೇವರು ಎಷ್ಟು ಅದ್ಭುತವಾದದ್ದು ಇಟ್ಟಾನ. ಇಲ್ಲಿ ಯಾರಿಗೆ ದುಡಿಲಾರ್ದೆ ಇಟ್ಟಿಲ್ಲ ದೇವರು. ಮತ್ತೆ ನಮ್ಮ ಮಕ್ಕಳಿಗೆ ಏನು ಕಲಿಸ್ಬೇಕು ಅಂದ್ರ ದುಡಿಯುವುದನ್ನ ಕಲಿಸ್ಬೇಕು. ನಾವೇನ್ ಕಲಿಸಿವಿ ನಮ್ಮ ಮಕ್ಕಳಿಗೆ? ಈ ಗುರುಗಳ ಹತ್ರ ಬರ್ತಾರ, ನೀವು ಕೇಳ್ರಿ ನೋಡಿ, ಗುರುಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾರ. ಅವ್ರು ಏನ್ ಹೇಳ್ತಾರ? ಯಪ್ಪ, ನಿಮ್ಮ ಆಶೀರ್ವಾದ ಬಾಳ್ ಚಲೋ ಆಗೈತಿ. ಏನಾಗೈತಿವ ಅಂತ, ನಿಮ್ಮ ಆಶೀರ್ವಾದದಿಂದ ಮಗಳು ಚಲೋ ಮನಿಗ್ ಬಿದ್ದಾಳ. ಚಲೋ ಮನಿಗ್ ಬಿದ್ದಾಳ ಅಂದ್ರೆ ಏನಪ್ಪ? ಏನವ? ಏನಿಲ್ಲ ನೋಡಪ್ಪ, ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಕಡ್ಡಿ ಹಾಕಂಗಿಲ್ಲ, ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಹಾಕಂಗಿಲ್ಲ. ಅದು 1 ವರ್ಷ ಹೋದ್ಲು, ಮದುವೆ ಆತು. ಮದುವೆ ಆಗಿ ಹೊಳ್ಳಿ ಬಂದ್ಲ ಅಮ್ಮ. ಅವ್ರವು ಕೇಳಲ್, ಯಾರು ನೀನ್ ಅಂತ. ನಾನ್ ನಿನ್ನ ಮಗಳು ಅಂದ್ಲ. ಅಲ್ಲಿ ಬೇ ಗುತ್ತಾನ ಸಿಗುವಲ್ಲ ನೀನು, ಮತ್ತೆ ನೀ ಕಡ್ಡಿ ತೆಗಿಬೇಡ ಅಂದಿನಿ, ನಾ ಗುಡ್ಡ ಆಗಿ ಬಂದಿನಿ ಅನ್ಲಕ್. ಅವಾಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ಲು. ಅವ್ರು ಡಾಕ್ಟರ್ ಹೇಳಿದ್ರು, ನೋಡವ, ನೀನ್ ದಿವ್ಸ ಗುಡ್ಡ ಹತ್ತೋದು ಗುಡ್ಡ ಇಳಿಯೋದು ಮಾಡ್ಬೇಕು. ಅವ್ರಂದ್ರು, ಸರ್ ಇದು ದಿವ್ಸ ಗುಡ್ಡ ಹತ್ತೋದು ಗುಡ್ಡ ಇಳಿಯೋದು ಆಗೋದಿಲ್ಲ ನಮ್ಮ ಕಡೆ. ಅವಾಗ ಡಾಕ್ಟರ್ ಮೊದಲ ಕಡ್ಡಿ ತೆಗೆದು ಬಿಟ್ಟಿದ್ರೆ ಗುಡ್ಡ ಹತ್ತದ ಪ್ರಶ್ನೆ ಬರ್ತಿದ್ದಿಲ್ಲ. ಕಡ್ಡಿ ತೆಗೆದು ಕಲಿಸ್ಬೇಕು, ಮೊದಲು ಕಲಿಸ್ಬೇಕು. ಮಕ್ಕಳಿಗೆ ದುಡಿಯೋದು ಕಲಿಸ್ಬೇಕಲ್ಲ. ದೇವರು ಎಷ್ಟು ಈ ಸೃಷ್ಟಿಯ ರಹಸ್ಯ ಎಷ್ಟು ಅದ್ಭುತವಾಗಿಟ್ಟಾನ ದೇವರಂದ್ರ. ಈಗ ನೀವು ನೋಡಿ, ಈ ಸೃಷ್ಟಿ ಏನಿದೆ, ಈ ಸೃಷ್ಟಿಯಲ್ಲಿ ಕಣ್ಣಿಲ್ಲದ ಕುರುಡು ಹುಟ್ಟ್ಯಾರ, ಕಿವಿ ಇಲ್ಲದ ಕಿವುರು ಹುಟ್ಟ್ಯಾರ, ಬಾಯಿ ಇಲ್ಲದ ಮೂಗು ಹುಟ್ಟ್ಯಾರ, ಕಾಲಿಲ್ಲದವ್ರು ಹುಟ್ಟ್ಯಾರ. ದೇವನ ಸೃಷ್ಟಿ ಎಷ್ಟು ವಿಸ್ಮಯ ಮತ್ತು ರಹಸ್ಯಪೂರ್ಣ ಅಂದ್ರ, ಕಣ್ಣಿಲ್ಲಾರ್ದವ್ರದಾರ, ಕಾಲಿಲ್ಲಾರ್ದವ್ರದಾರ, ಕೈ ಇಲ್ಲಾರ್ದವ್ರದಾರ, ನಾಲ್ಗಿಲ್ಲಾರ್ದವ್ರದಾರ, ತಲೆ ಇಲ್ಲಾರ್ದವ್ರಂತೂ ಬಾಳ ಮಂದಿ, ಪ್ರಶ್ನೆ ಇಲ್ಲ. ಆದ್ರೆ ದೇವನ ಸೃಷ್ಟಿ ಕಣ್ಣಿಲ್ಲದವ್ರನ್ನ, ಕಾಲಿಲ್ದವ್ರನ್ನ, ಕೈ ಇಲ್ಲದವ್ರನ್ನ, ಬಾಯಿ ಇಲ್ಲದವ್ರನ್ನ ಹುಟ್ಟಿಸೈತಿ. ಆದ್ರೆ ಹೊಟ್ಟಿಲ್ಲದವ್ರನ್ನ ಒಬ್ಬರನ್ನು ಹುಟ್ಟಿಸಿಲ್ಲ. ಯಾಕಂದ್ರ ಅವ ಏನಿರ್ಲಿ ಬಿಡ್ಲಿ ಪ್ರಶ್ನೆ ಇಲ್ಲ, ಎಲ್ಲರೂ ದುಡದೇ ಹೊಟ್ಟಿ ತುಂಬಿಸ್ಕೋಬೇಕು ಅನ್ನೋದೇ ನಿಸರ್ಗದ ನಿಯಮ. ಇದು ನಿಸರ್ಗದ ನಿಯಮ ಏನಂದ್ರೆ ಎಲ್ಲರೂ ದುಡದೇ ಹೊಟ್ಟಿ ತುಂಬಿಸ್ಕೋಬೇಕು. ಒಬ್ಬ ಋಷಿ ಕೇಳ್ತಾನ ದೇವನಿಗೆ, ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಭಗವಂತನೇ, ನಿನ್ನ ಗರ್ಭಗುಡಿಯ ಮುಂದೆ ನಾನು ಕೇಳಿಕೊಳ್ಳುವುದೇನು? ಸಂಪತ್ತು ಕೊಡುವಂತ ಕೇಳಿಕೊಳ್ಳುವಷ್ಟು ಬಡವ ನಾನು. ದೇವನೇ, ನಿನ್ನ ಗುಡಿಯ ಮುಂದೆ ನನಗೆ ಸಂಪತ್ತು ಕೊಡುವಂತ ಕೇಳಿಕೊಳ್ಳುವಷ್ಟು ಬಡವ ನಾನಲ್ಲ. ಶಬ್ದ ಹೆಂಗೈತು? ನಾನು ನಿನಗೆ ಕೇಳುವುದು 2 ಕೇಳ್ತೀನಿ. ನನ್ನ ಸಾವು ಹೇಗಿರ್ಬೇಕಂದ್ರೆ ನೋವಿಲ್ಲದ ಸಾವು ಕೊಡು. ನನ್ನ ಸಾವು ಹೇಗಿರ್ಬೇಕು ಅಂದ್ರೆ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟಿರಬಾರದು, ನೋವಿಲ್ಲದ ಸಾವು ಕೊಡು ದೇವರೇ. ಇನ್ನೊಂದು ವರ ಏನು ಕೇಳುವುದಂದ್ರೆ, ಈ ದೇಹದೊಳಗ ಪ್ರಾಣ ಇರುವವರೆಗೂ ಇನ್ನೊಬ್ಬರ ಮನಿ ಮುಂದೆ ಕೈಯೊಡ್ಡಿ ಬೇಡದಂತ ಬದುಕೊಡು ಸಾಕು. ಮತ್ತೆ ಇದು ಬದುಕುವಿಕೆ. ಇದು ಅದಕ್ಕೆ ಮನುಷ್ಯನ ದೇಹ ಶುಚಿ ಆಗಬೇಕಾದ್ರೆ ದುಡಿಯುವುದು ಕಲಿಬೇಕು ಮನುಷ್ಯ. ಒಂದು ಸ್ನಾನದಿಂದ ಶುಚಿ, ಆಹಾರದಿಂದ ಶುಚಿ, ದುಡಿಯುವುದರಿಂದ ಶುಚಿ ಆಗ್ತದೆ ದೇಹ. ಈ ಮನಸ್ಸಿದೆಯಲ್ಲ, ಮನಸ್ಸು ಬಹಳ ಮಂದಿ ಅಂತಿರ್ತಾರೆ, ಇನ್ನು ಮನಸ್ಸು ಯಾಕೆ ಹೊಲಸಾಗ್ತೈತಿ, ಇದನ್ನ ಹೆಂಗ್ ಸ್ವಚ್ಛ ಮಾಡ್ಕೊಳ್ಳೋದು? ನಾವು ಬಹಳ ಮಂದಿ ಅಂತೀವಿ. ಏನಂತೀವಿ ಅಂದ್ರೆ, ಜಗ್ಗಿ ಪ್ರವಚನ ಕೇಳಿವ್ರಿ, ಪೂಜೆ ಮಾಡಿವ್ರಿ, ಎಲ್ಲಾ ಮಾಡಿವಿ, ಮೂರಾ ಬಟ್ಟಿ ಮಾಡಿವಿ, ಆದ್ರೂ ಮನಾರ್ ಮಾಡಿವಿ ಅಂತ ಇರ್ತಾರೆ. ಅನ್ನೋದಿಲ್ಲ. ಇದು ಎಲ್ಲಿ ಹುಡುಕ್ಯಾರು? ಯಾವ ಡಿಕ್ಷನರಿಗಂತೂ ಇಲ್ಲ. ಇದು ಮನಾರ್ ಅಂತ ಇರ್ತಾರೆ. ಮುನಾರ್ ಅಲ್ಲ, ಮನಾರ್.
ಮನಾರ್ ಪೂಜೆ ಮಾಡಿವಿ, ಮನಾರ್ ಪ್ರವಚನ ಕೇಳಿವಿ, ಏನಾಗೈತಪ್ಪ ನಮಗ? ಯಾಕೆ ಸ್ವಚ್ಛ ಆಗುವಲ್ದ? ಆದ್ರೂ ನಾ ಬ್ಯಾಡ್ ಅಂದಿದ್ದು ಒಳಗೆ ಬಂದು ವಿಚಾರ ಮಾಡ್ತಾವಲ್ಲ. ಈಗ ಅನಸ್ತೈತಿ ಅಷ್ಟ ಪ್ರವಚನ ಕೇಳಾಗ ಹೌದ್ ಅನಸ್ತೈತಿ. ಈಗ ನೀವು ಇದು ಇರ್ತೈತಿ ನೋಡ್ರಿ, ಇದು ಏನಿರ್ ಬಾವಿ ಇರ್ತೈತಿ, ಬಾವಿ ಮ್ಯಾಲ ಅಂತರ್ಗಂಗೆ ಅಂತ ಬಂದಿರ್ತೈತಿ, ಹಸಿರು ಪಾಚ್ ಗೊತ್ತೈತಿ. ಅದು ಏನ್ ಮಾಡ್ರಿ, ಒಂದ್ ಕಲ್ಲು ಒಗಿರಿ, ಕಲ್ಲು ಒಗದಾಗ ಹಿಂಗ್ ಸರದಂಗ್ ಕಾಣ್ತೈತಿ. ಆಮೇಲೆ ನೀವು ಹೋಗ್ರಿ ಮತ್ ಕುಡ್ಕೊಂತೈತಿ. ಈಗ ಇದೊಂದು ಬಾವಿದು. ಈಗ ಪ್ರವಚನದ ಕಲ್ಲು ಬಿದ್ದಾಗ ಹಿಂಗ ಅಂತರ್ಗಂಗೆ ಸರದಂಗ್ ಕಾಣ್ತೈತಿ. ಮನಿಗ್ ಹೋಗಿ ಕೂಡ್ಲೆ ಕೂಡ್ಕೊಂಡ ಬಿಡ್ತೈತಿ. ಇದು ಅಂತರ್ಗಂಗೆ. ಇದನ್ನ ಹೇಳುದು ಮನಸ್ಸಂದ್ರೆ ಇದು ಒಂಥರ ಅಂತರ್ಗಂಗೆ ಇದ್ದಂಗೆ. ಇದು ಹಂಗ ಹಸಿರು ಪಾಚ್ ಕೂಡ್ತೈತಿ, ಒಕ್ಕೊಂತಿರೋದು ಮತ್ತ ಕೂಡ್ತಿರ್ತೈತಿ. ಇದು ಯಾಕೆ ಹಿಂಗ ಹೊಲಸ್ ಹಾಕೈತಿ? ಯಾಕೆ ಹೊಲಸ್ ಹಾಕೈತಿ ಅಂದ್ರ, ಈಗ ನೀವು ನೋಡ್ರಿ, ರೈತರದೇ ಶೇಂಗಾ ಬಿತ್ತಿರ್ತಿರೋ ಇಲ್ಲಿ. ಶೇಂಗಾ ಹೆಂಗ್ ಬಿತ್ತೀರಿ? ತೊಟ್ಟಿ ತೆಗೆದು ಬೀಜ ಬಿತ್ತಿರೇನ್ ಹಂಗ ಅನಾಮತ್ ಬಿತ್ತೀರಿ? ಸೊಟ್ಟಿ ತೆಗೆದು ಬಿತ್ತಿದ್ದು ಬೀಜ ಬಿತ್ತೀರಿ, ಬರುವಾಗ ಸೊಟ್ಟಿ ತಗೊಂಡ ಬಂತಲ್ಲ, ಸೊಟ್ಟಿ ಎಲ್ಲಿತ್ತದ? ತೆಗೆದಿದ್ದೇನು ಬೀಜ ಬಿತ್ತೀರಿ, ಸೊಟ್ಟಿ ಎಲ್ಲಿತ್ತದು? ಒಳಗಿತ್ತು. ಹಂಗ ಮನಸ್ಸಿನೊಳಗ ಒಂದಲ್ಲ, ಜನ್ಮ ಜನ್ಮಗಳ ಪುಣ್ಯ ಪಾಪಗಳ ಸಂಸ್ಕಾರದ ಫಲ ಒಳಗ್ ಕುಂತೈತೆಲ್ಲ, ಅದು ಸೊಟ್ಟಿ ತಗೊಂಡ ಹೊರಗೆ ಬರ್ತೈತಿ. ಇವಾಗ ಪೂಜೆ ಮಾಡಿರ್ಬೋದು, ಹಿಂದ ಅದು ತಗೊಂಡು ಬರ್ತೈತಿಲ್ಲ. ತಗೊಂಡು ಬಂದು ಸ್ವಲ್ಪ ಮನಸ್ಸು ಎಳಸ್ತಿರ್ತೈತಿ. ಅಥಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ. ಎದಕ್ ನನಗೆ ಇಚ್ಛೆ ಇಲ್ಲ, ಆದ್ರೂ ಈ ಮನಸ್ಸ ಕುದುರ ನೇಸ ತೊಳೆದೊಡೆಯು ಏನು ಫಲ ಐತಪ್ಪ? ಬಸವಣ್ಣವ್ರ ಅಂತಾರ, ಕುದುರೆ ನೇಸ ತೊಳೆದೊಡೆಯು ಏನು ಫಲ? ಇದು ಒಂದು ಮನಸ್ಸು ಅನ್ನೋದು ಮಣ್ಣಿನ ಗಾಡಿ ಇದ್ದಂಗ. ಮಣ್ಣಿನ ಗಾಡಿಗೆ ನೀವು ಎಷ್ಟು ಸಲರ ತೊಳಿರಿ, ಮಣ್ಣ ಬರ್ತೈತದ. ಕಂಬಳಿಯಲ್ಲಿ ಕಣಕವನ ಅಂತ ನೀವು ಕಂಬಳ್ಯಾಗ ಹೋಗಿ ಕಣಕ ನಾದ್ರ ಅದು ಏನ್ರ ಬಿಡ್ತೈತಿ ಅನ್ನೋದು ಹಿಡ್ಕೊಂಡು ಬಿಡ್ತೈತಿ. ಹಂಗ ಇಂದ್ರಿಯಗಳನ್ನೋದು ಇದೊಂದು ಕಂಬಳಿ. ಇದು ವಿಷಯಗಳನ್ನುವ ಕಣಕ ಹಿಡ್ಕೊಂಡು ಬಿಡ್ತಾವೆ, ಬಿಡುದಿಲ್ಲ. ಅದ್ರ ಕರೆಕ್ಟು. ಆದ್ರೆ ಯಾಕೆ ಇಚ್ಛೆ? ನಮಗೇನ್ ಇಚ್ಛೆ ಇಲ್ಲ. ಅಥಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷಃ. ಮನಸ್ಸು ಯಾಕೆ ಹಿಂಗ ಮಾಡ್ತೈತಿ? ನನಗೆ ಇಚ್ಛೆ ಇರದೇ ಇದ್ರು ಈ ಮನಸ್ಸು ಮತ್ತ ಕೆಟ್ಟದ್ ವಿಚಾರ ಮಾಡ್ತೈತಲ್ಲ. ಈಗ ನೋಡ್ರಿ, ತಾಯಂದಿರದಾರ, ತವ್ರ ಮನಿ ಬಿಟ್ಟು ಬರುವಾಗ ತಂದೆ ತಾಯಿಗೆ ಬಿಟ್ಟು ಬರುವ ಕಷ್ಟ ಏನೈತಿ ಅನ್ನೋದು ನಿಮಗ ಅರ್ಥ ಆದಷ್ಟು ಯಾರಿಗೆ ಆಗೋದು? ತವ್ರ ಮನೆಯಿಂದ ಗಂಡನ ಮನೆಗೆ ಬರಾಗ ಹಡೆದ ತಂದೆ ತಾಯಿಗಳನ್ನ ಬಿಟ್ಟು ಬರುವುದು ಎಷ್ಟು ಕಷ್ಟ ಅನ್ನೋದು ನಿಮಗ್ ಗೊತ್ತಾದಷ್ಟು ಯಾರಿಗೆ ಗೊತ್ತಾಗೋದಿಲ್ಲ. ಇಷ್ಟು ಗೊತ್ತಿದ್ರು ಇಲ್ಲಿಗೆ ಬಂದ ಮೇಲೆ ಗಂಡಿಗೆ ಏನ್ ಹೇಳ್ತೀವಿ ನಾವ್ ಅಂದ್ರ, ನಿಮ್ಮ ಅವ್ವ ಅಪ್ಪನ ಬಿಟ್ಟು ಬ್ಯಾರಿ ಬಂದ್ರ ಅಷ್ಟ ನಿನ್ ಜೊತೆಗೆ ಬರ್ತೀನಂತ ಮನಸ್ಸು ಹೇಳ್ತೈತೆಲ್ಲ. ಗೊತ್ತಿದ್ರು ಹೇಳ್ತೈತೆಲ್ಲ. ಯಾಕೆ? ಅಪ್ಪ ಅವನ ಬಿಡೋದು ಎಷ್ಟು ಕಷ್ಟ ಐತಂತ ಗೊತ್ತೈತಿ, ಗೊತ್ತಿದ್ರು ಹೇಳಿಸ್ತೈತೆಲ್ಲ. ಯಾಕಿದು ಮನಸ್ಸು ಹಿಂಗ ಯಾಕೆ ಮಾಡ್ತೈತಿ? ಇದು ನನಗ್ ಗೊತ್ತಿಲ್ಲ. ಮೊಬೈಲ್ ನೋಡೋದ್ರಿಂದ ಏನಾಗ್ತೈತಿ? ಹಿಂಗ ಪುಸ್ತಕ ತಗೊಂತಾನ, ಒಂದ್ 10 ನಿಮಿಷ ನೋಡೋಣ ಅಂತ 10 ತಾಸ ನೋಡ್ತಾನ. ಗೊತ್ತೈತಿಲ್ಲ ಪುಸ್ತಕ ಹಿಡಿಯೋದ್ರಿಂದ ಏನಾಗ್ತೈತಿ, ಮೊಬೈಲ್ ಹಿಡಿಯೋದ್ರಿಂದ ಏನಾಗ್ತೈತಿ ಗೊತ್ತೈತಿ ಮನಸ್ಸಿಗೆ. ಆದ್ರೂ ಮೊಬೈಲ ಯಾಕೆ ಹಿಡಿತೈತಿ? ಇದು ಗೊತ್ತಿರ್ಬೇಕಲ್ಲ ನಮ್ಮ ಮಕ್ಕಳಿಗೆ. ಮೊಬೈಲ್ ಹಿಡಿದ್ರೆ ಏನಾಗ್ತೈತಿ, ಪುಸ್ತಕ ಹಿಡಿದ್ರೆ ಏನಾಗ್ತೈತಿ ಅನ್ನೋದು ಗೊತ್ತಿರ್ಬೇಕು. ಮೊಬೈಲ ಮನುಷ್ಯಾಗ ಹೇಳ್ತಿರ್ತೈತಿ, ಅದು ವಿದ್ಯಾರ್ಥಿಗೆ, ನೀ ಮೊಬೈಲ್ ಹಿಡ್ಕೊಂಡಿ ಅಂದ್ರ ನಿನಗೆ ಸಮಾಜದಾಗ ತಲೆ ತಗ್ಗಿಸುವಂತೆ ಮಾಡುವೆ. ಪುಸ್ತಕ ಏನಂತೈತಿ, ನನಗ್ ಕೈಯಾಗ ಹಿಡ್ಕೊಂಡ್ರೆ ಸಮಾಜದಾಗ ನಿನಗೆ ತಲೆ ಎತ್ತಿ ತಿರುಗುವಂತೆ ಮಾಡುವೆ ಅಂತ ಪುಸ್ತಕ ಹೇಳ್ತಿರ್ತೈತಿ. ಈಗ ಅದ್ರ ಮ್ಯಾಲ ಬರ್ದಾರಿಲ್ಲ, ಅವ್ರು ಸೇರ್ತಿರ್ತಾರೆ ಇಂಜೂರಿಯಸ್ ಟು ಹೆಲ್ತ್ ಅಂತ ಬರ್ದಾರ. ಆದ್ರೂ ಬಿಟ್ಟಿಲ್ಲ ನೋಡೋದು, ಮನಸ್ಸು ಸೇರ್ತಕ್ ಹತ್ತೈತೆ ಇಲ್ಲ. ಇದು ಬ್ಯಾಡ್ ಅಂತೀನಿ, ಆದ್ರೂ ಬಂದಿದ್ದೆಲ್ಲಿಂದ ಇದು ಮನಸ್ಸಿಗೆ? ನನಗೆ ಇಚ್ಛೆ ಇಲ್ಲ ಆದ್ರೂ ಬರ್ತೈತಲ್ಲ ಈ ಮನಸ್ಸು. ಮಲದೋಷ ಅಂತಾರ. ಅದು ಒಳಗ ಐತಿ, ವ್ಯಕ್ತ ಆಗಕತ್ತೈತಿ ಅಷ್ಟ. ಇದು ಇಚ್ಛೆ ಇರದಿದ್ರು ಮನಸ್ಸಿನೊಳಗಿಂದ ತೂರಿ ಬರಕತ್ತಾವ. ಮನಸ್ಸು ಚಂಚಲ ಆಗತ್ತಿಲ್ಲ ಒಮ್ಮೊಮ್ಮೆ. ಈಗ ಹುಡುಗರು ಇರ್ತಾರೆ, ಒಮ್ಮೆ ಸೈನ್ಸ್ ಮಾಡ್ತಾನ, ಇವರು ಅವ್ವ ಅಪ್ಪ ಹಂಗ ಇರ್ತಾರ, ಒಟ್ಟ ಸೈನ್ಸ್ ಮಾಡಿ ಅದು ಏನು ಓದ್ತೈತೋ ಏನ್ ಬಿಡ್ತೈತಿ ಆದ್ರ ಮಾತಾ ಕೇಳೋದಿಲ್ಲ. ತಮ್ಮ ತಲೆಯಾಗ ಇದ್ದಿದ್ದ ಹೇಳ್ತಾರ. ಅದು ಸೈನ್ಸ್ ಅದಕ್ಕೆ ಓದಕ್ ಯೋಗ್ಯತೆ ಐತೋ ಇಲ್ಲೋ ಗೊತ್ತಿಲ್ಲ, ಒಟ್ಟು ಸೈನ್ಸ್ ಮಾಡಂತಾರ. ಅದು ಸೈನ್ಸ್ ಮಾಡ್ತೈತಿ, ಟಫ್ ಆಗುತ್ತೆ ನೋಡಂತ ಬರ್ತೈತಿ. ಮತ್ತೆ ಏನ್ ಮಾಡ್ತೇವೆ? ಆರ್ಟ್ಸ್ ಮಾಡ್ತೇವೆ. ಮತ್ತ ಆರ್ಟ್ಸ್ ಪೂರ ಸೈನ್ಸ್ ಬಹಳ ಟಫ್ ಆಯ್ತಂದ್ರು, ಆರ್ಟ್ಸಿಗೆ ಬಂತು. ಆರ್ಟ್ಸ್ ಬಹಳ ಈಸಿ ಐತಿ, ಇದನ್ನು ಬೇಡ, ಮುಂದೆ ಏನೋ ಸ್ಕೋಪ್ ಇಲ್ಲ ಅಂತ. ಮತ್ ಏನ್ ಮಾಡ್ತಿ? ಕಾಮರ್ಸ್ ಮಾಡ್ತಿ. ಸ್ಟ್ಯಾಟಿಸ್ಟಿಕ್ಸ್ ಅಕೌಂಟೆನ್ಸಿ ತಿಳಿಯಂಗಿಲ್ಲ ಅಂತ. ಮತ್ ಮುಂದೆ ಏನ್ ಮಾಡ್ತಿ? ಹಾಡಕ್ ಹೋಗ್ಕೇನಂತ. ಹಾಡಕ್ ಹೋತು, ಅವ್ರು ನಿನ್ ಧ್ವನಿ ಸರಿಗಿಲ್ಲ ಅಂದ್ರ ಅವ್ರು ಆಡಕ್ ಬಂತು, ನಿನ್ ಕಾಲು ಡೊಂಕದವಂದ್ರು ಕುಡ್ಯಾಕ್ ಹೋತ್ ಕೊನೆಗಷ್ಟ. ಅಂದ್ರೆ ಚಂಚಲ ಐತಿದು ಮನುಷ್ಯಾಗ. ಒಮ್ಮೆ ವ್ಯವಹಾರ ಮಾಡ್ಬೇಕ್ ಅನಸ್ತೈತಿ, ಒಮ್ಮೆ ಓದ್ಬೇಕ್ ಅನಸ್ತೈತಿ, ಒಮ್ಮೆ ಒಕ್ಕಲ್ತನ ಮಾಡ್ಬೇಕ್ ಅನಸ್ತೈತಿ. ಇದು ಯಾಕೆ ಹಿಂಗ್ ಚಂಚಲ ಆಗತ್ತ ಮನಸ್ಸು? ಒಮ್ಮೆ ಬುದ್ಧನಿಗೆ ಮದುವೆ ಮಾಡ್ಕೋಬೇಕ್ ಅನಸ್ತು, ಒಮ್ಮೆ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕ್ ಅನಸ್ತು. ಇದು ಮನಸ್ಸು ಹಂಗ ಮಾಡಿಸ್ತೈತೆಲ್ಲ. ಯಾಕೆ ಹಿಂಗ ಮಾಡಿಸ್ತೈತಿ ಇದು ಮನಸ್ಸು? ಮನಸ್ಸಿನ ದೋಷ ಇದು ಅಷ್ಟೇ.
ಆಮೇಲೆ ಸ್ವಾಮಿಗಳನ್ನ ಕಂಡು ಕೂಡಲೇ ಚಲೋ ಇರ್ತೈತಿ, ಇದು ಇದ್ದಂಗೆ ಈ ಫೀಲ್ಡ್ ಚಲೋ ಇರ್ತೈತಿ, ನಾವು ಸನ್ಯಾಸಿಗಳಾಗ್ಬೇಕಂತ. ಅವು ಸ್ವಾಮಿಗಳ್ದು ಏನ್ ಗೊತ್ತಿರ್ತೈತಿ, ದೂರಿಂದ ನೋಡಿ ಆರಾಮ್ ಅನಿಸ್ತಿರ್ತೈತಿ ಅಷ್ಟ. ಅವ್ರಿಗೆ ಸ್ವಾಮಿಗಳಿಗೆ ಮ್ಯಾಲ ಕುಂದ್ರಿಸಿ ದೊಡ್ಡ ಕುರ್ಚಿ ಹಾಕಿ ದೊಡ್ಡ ಸರ ಹಾಕ್ಯಾರ, ನೋಡೋರಿಗೆ ಹುಡುಗರಿಗೆ ಅನಿಸ್ತಿತ್ತು. ಆದ್ರ ಅಜ್ಜರ್ ಆಗ್ಬೇಕಪ್ಪ, ಏನು ದೊಡ್ಡ ಕುರ್ಚಿ, ಏನು ಭಕ್ತರು ಲೈನ್ ಹಚ್ಚಿ ನಿಂತಿರ್ತಾರ, ಏನು ದೊಡ್ಡ ದೊಡ್ಡ ಸರ ಹಾಕ್ಯಾರ. ಗುರುಗಳು ಸರಿರೋ ನೀವು ಹಾಕಿದ ಹೂವಿನ ಸರದಾಗ ಕೆಂಪಿರಿವಿ ಅದಾವೋ ಸರಿ ಅಂತಿದ್ರ. ಸರ ಕಂಡೈತಿ, ಕೆಂಪಿರಿವಿ ಕಡಿಸ್ಕೊಂಡು ಗುರುವಿಗೆ ಗೊತ್ತೈತಿ ಅಷ್ಟ. ಹಂಗ ದೂರಿಂದ ನೋಡಾಗ ಮನಸ್ಸಿಗೆ ಅದು ಚಲೋ, ಇದು ಚಲೋ. ಕೇಳ್ತಿರ್ತಾರ ಹುಡುಗರು ಬಂದು, ಯಪ್ಪ ಏನ್ ಸಂಸಾರ ಚಲೋನೋ, ಏನ್ ಮದುವೆ ಆಗೋಣ, ಏನ್ ಹಂಗ ಸನ್ಯಾಸಿಗಳಾಗಿರೋಣ, ನಿಮಗೆ ತಿಳಿದಂಗ ಮಾಡ್ಬೇಕಪ್ಪ ಇದು ಜಗತ್ತು. ಅಲ್ಲ ಏನಾದ್ರ ಪಾಡ, ಏನ್ ಸಂಸಾರಿ ಆದ್ರ ಪಾಡ, ಏನ್ ಸನ್ಯಾಸಿ ಆದ್ರ ಪಾಡ. ಅವಾಗ ಅವ್ರಿಗೆ ಹೇಳೋ ಉಪದೇಶ ಇಷ್ಟ, ನೋಡಪ್ಪ ಸಂಸಾರ ಅಂದ್ರೆ ಹಿಂಗಿರ್ತೈತಿ, ಅವ್ರು ಹೇಳಿದ್ದೆಲ್ಲ ತರ್ಬೇಕು. ನೀನು ತಂದ್ರ ಬಂದ್ರ ನಿಂದ ಪಾಡ, ನಿನ್ ತೊಂದ್ರೆ ಬಂದ್ರ ನಂದ ಪಾಡ ನೋಡಷ್ಟ. ಯಾಕಂದ್ರೆ ನಮಗೆ ಯಾರು ಹೇಳೋರು ಕೇಳೋರು ತೊಂಬ ಅನ್ನೋದು ಏನಿರೋದಲ್ಲ. ನೀ ಯಾವ್ದಕ್ ಸೈ ಅದಿ ಅದಕ್ಕೆ ರೈಟ್ ಅಷ್ಟ. ತರಕ ಬರಕ ಗಟ್ಟಿದ್ದಿ, ಏನಪ್ಪ ಆ ಟಾಂಗ ಕುದುರಿದ್ದಂಗೆ ಏನ್ ರೊಕ್ಕ ಇಲ್ಲ ರೂಪಾಯಿ ಇಲ್ಲ, ಹೊರಕ್ ತಯಾರಾಗಿದ್ರೆ ರೆಡಿ ಹೋಗಕ್. ಯಾರಿಗೇನ್ ಇಚ್ಛೆ, ಯಾವ್ದು ಚಲೋ ಯಾವ್ದು ಕೆಟ್ಟ. ಇದು ಚಲೋ ಕೆಟ್ಟ, ಸಂಸಾರ ಕೆಟ್ಟ, ಸನ್ಯಾಸ ಚಲೋ ಅಥವಾ ಸನ್ಯಾಸ ಕೆಟ್ಟ, ಸಂಸಾರ ಚಲೋ ಅಲ್ಲಂತಲ್ಲ. ಮನಸ್ಸಿನ ಪ್ರಶ್ನೆ ಇದು ನಾ ಹೇಳುದು. ಮನಸ್ಸು ಹಿಂಗ್ ವಿಚಾರ ಮಾಡಿಸ್ತೈತಿ, ಒಮ್ಮೆ ಹಂಗ ಒಮ್ಮೆ ಹಿಂಗ. ಚಾಂಚಲ್ಯ ದೋಷ ಒಳಗೊಮ್ಮೆ ತಲೆ ಕೈ ಹಚ್ಕೊಂಡ್ ಕುಂತು ಬಿಡ್ತೈತಿ. ಯಾಕೆ ಹಿಂಗಾತು, ನನಗೇನು ಆ ಕಡೆದು ಗೊತ್ತಾಗೋದು, ಈ ಕಡೆದು ಗೊತ್ತಾಗೋದು. ಮನಸ್ಸು ಹಿಂಗ್ ಮಾಡ್ಕೊಂಡು ಕುಂದಿರ್ತೈತಲ್ಲ. ಒಮ್ಮೆ ನನಗೇನು ಗೊತ್ತಾಗೋಲ್ಲ ಅಂತ ತಲೆ ಕೈ ಹಚ್ಕೊಂಡು ಕೂಡುದಿಲ್ಲ, ಆಕಾಶ ನೋಡ್ಕೊಂಡು ಕುಂದಿರ್ತೈತಿ. ತಂದು ಗೊತ್ತಿಲ್ಲ, ತಾನ್ ಯಾರು ಅನ್ನೋದು ಗೊತ್ತಿಲ್ಲ, ಈ ಜಗತ್ತೇನ್ ಅನ್ನೋದು ಗೊತ್ತಿಲ್ಲ. ಆವರಣ ದೋಷ ಗೊತ್ತಾಗೋದಿಲ್ಲ ಅಷ್ಟೇ. ಇದು ಮನಸ್ಸಿನಾಗ ಹೊಲಸಿದ್ರು ಗೊತ್ತಾಗೋದಿಲ್ಲ, ಚಾಂಚಲ್ಯ ಇದ್ರು ಗೊತ್ತಾಗೋದಿಲ್ಲ, ಒಂದಿಷ್ಟೇನರ ಹೊದಿಕೆ, ಅಜ್ಞಾನದ ಹೊದಿಕಿದ್ರು ಗೊತ್ತಾಗೋದಿಲ್ಲ. ಈ ಮನಸ್ಸು ಐತಲ್ಲ, ಮತ್ ಇದನ್ನ ಹೆಂಗ ಸ್ವಚ್ಛ ಮಾಡ್ಕೊಳ್ಳೋದು? ಇದಕ್ಕೇನು ವಿಧಾನಗಳದಾವ? ಈ ಮನಸ್ಸು ಸ್ವಚ್ಛ ಆಗಬೇಕಾದ್ರ ಇದನ್ನಷ್ಟ ತಿಳಿದವ್ರ ಹತ್ರ ಹೋಗೋದಷ್ಟ. ಇದು ಮನಸ್ಸು ಹೆಚ್ಚು ಕಡಿಮೆ ಪಾಪ ಪುಣ್ಯಗಳಲ್ಲಿ ಮಾಡಿರ್ತೈತಿ, ನನಗೆ ತಿಳಿಯೋದೋ ಮಾಡಿರ್ತೈತಿ. ಇದು ಒಬ್ಬ ಶ್ರೇಷ್ಠ ಗುರುವನ್ನ ಹಿಡ್ಕೊಂಡು ಹೋಗೋದಷ್ಟ. ಒಬ್ಬ ಗುರುವನ್ನ ಹಿಡ್ಕೊಂಡು ಹೋಗೋದು. ಈಗ ನೀವು ಮನ್ಯಾಗ ಏನಾಗಿರ್ತೈತಿ ಅಂದ್ರ, ಗಂಡ ಆಫೀಸರ್ ಇರ್ತಾನ ಅಥವಾ ವ್ಯವಹಾರ ಮಾಡ್ತಿರ್ತಾನ, ಸಣ್ಣ ಮಗು ಇರ್ತೈತಿ, ತಾಯಿ ಅಡಿಗೆ ಮಾಡ್ತಿರ್ತಾಳ, ಅದಕ್ಕೆ ಪಡಸಲಾಗ ಅಂಗಳದಾಗ ಬಿಡ್ತಾರ, ಅದು ಮೈ ತುಂಬಾ ಹೊಲಸ್ ಹಚ್ಕೊಂಡ್ಬಿಟ್ಟಿರ್ತೈತಿ. ಅದು ಕೆಸರ್ನ್ಯಾಗ ಅಡ್ಡಾಡಿರ್ತೈತಿ, ಏನೋ ಮಾಡಿರ್ತೈತಿ, ಎಲ್ಲಾ ತಗೊಂಡು ಮೈಗೆ ಹಚ್ಕೊಂತ 6 ಗಂಟೆಗೆ ಅಪ್ಪ ಬರಾಗ ನೋಡ್ತಾನಲ್ಲ, ಅದು ಹುಡುಗ ಎಲ್ಲಾ ಹೊಲಸ್ ಹಚ್ಕೊಂಡಿತ್ತು. ಹೊಲಸ್ ಹಚ್ಕೊಂಡಿದ್ ಅಪ್ಪ ಬರದ್ ನೋಡಿ ಅಂಬೆಗಾಲಿಕೊಂತ ಅಪ್ಪನ ಕಡೆ ಓಡೋದ್ ಕೂಡ್ಲೆ ಇವ ಬಂದು ಮಗುವಿನ ಎತ್ಕೊಂಡಿಲ್ಲ, ಅಂತ ಕರೆದ್ ಹೆಣ್ತಿ. ಅಕ್ಕಿ ಬಂದು ತಗೊಂಡ್ ಹೋಗಿ ಸ್ವಚ್ಛ ಮಾಡಿದ್ಲು, ಮೈ ತೊಳೆದ್ಲು, ಸಬ್ಕಾರ್ ಹಚ್ಚಿದ್ಲು, ಸ್ನೋ ಹಚ್ಚಿದ್ಲು, ಪೌಡರ್ ಹಚ್ಚಿದ್ಲು, ಕಾಡ್ಗಿ ಹಚ್ಚಿದ್ಲು, ತಂದು ಬಟ್ಟೆ ಹಾಕಿ ಕೊಟ್ರ ಬಾ ರಾಜ ಅಂತ ಅವಾಗ ಕರ್ಕೊಂಡಿವ. ಹಂಗ ಈ ಪ್ರಪಂಚ ಎನ್ನುವ ಪಂಕ ಕೆಸರಿನಲ್ಲಿ ಬಿದ್ದ ಜೀವ ಒಂದಿಷ್ಟು ಪಾಪ ತಾಪಗಳ ಮಧ್ಯೆ ಇದು ಬಳ್ಳಾಕತ್ತೈತಿ. ನಾವು ಪಾಪ ಕೃತ್ಯಗಳನ್ನ ಮಾಡಿ ಮ್ಯಾಲ ಹೋದ್ರ ದೇವ್ರನ್ನುವ ತಂದೆ ಅದನ್ನೆಲ್ಲ ಕರ್ಕೊ ಅಂತಿರ್ತಾನ, ತಗೊಳ್ಳೋದಿಲ್ಲ. ಅದಕ್ಕೆ ಗುರುವಿನ ಹತ್ರ ಹೋದ್ರ ತನ್ನ ಶಾಸ್ತ್ರ ಮಾತು ವಚನಗಳಿಂದ ಆ ಜೀವ ಎನ್ನುವ ಮಗುವನ್ನ ಸ್ವಚ್ಛ ಮಾಡಿ ಸುಂದರ ಮಾಡಿ ದೇವ್ರ ಹತ್ರ ಕಳಿಸಿದ್ರ ಅವಾಗ ದೇವ್ರ ಬಾಬಾ ರಾಜ ಅಂತ ಕರ್ಕೊಂತಾನ. ಅಷ್ಟೇ ಕಲಿಯುವಿಕೆ ಇಲ್ಲ, ಅಷ್ಟ ಒಬ್ಬ ಗುರು ಬೇಕಾಗ್ತದೆ. ಈಗ ನೀವು ಡಾಕ್ಟರ್ ಹತ್ರ ಹೋಗ್ತೀರಿ, ಡಾಕ್ಟರ್ ಏನ್ ಮಾಡ್ತಾರಂದ್ರ ಮೊದಲು ಸ್ಕ್ಯಾನ್ ಮಾಡ್ತಾರೆ, ಸ್ಕ್ಯಾನ್ ಮಾಡಿ ಆಮೇಲೆ ಆಪರೇಷನ್ ಮಾಡ್ತಾರೆ, ಇನ್ಸ್ಟ್ರೂಮೆಂಟ್ ಬಳಸ್ತಾರೆ. ಹಂಗ ಗುರು ಒಬ್ಬ ಭವರೋಗ ವೈದ್ಯ. ಶರಣರ ಮಾತು, ಸಂತರ ಮಾತು, ದಾಸರ ಮಾತುಗಳೇ ಇಲ್ಲಿ ಆಪರೇಷನ್ ಇನ್ಸ್ಟ್ರೂಮೆಂಟ್ಸ್. ಇಲ್ಲಿ ಜ್ಞಾನದ ಮುಖಾಂತರ ಸ್ಕ್ಯಾನ್ ಮಾಡಿ ಎಲ್ಲಿ ದೋಷ ಐತಿ ನೋಡಿ ತೆಗೆದು ಅವನನ್ನ ಆರೋಗ್ಯ ಮಾಡ್ತಾನ, ಆರೋಗ್ಯವಂತನನ್ನಾಗಿ ಮಾಡ್ತಾನ, ಆನಂದವಂತನನ್ನಾಗಿ ಮಾಡ್ತಾನ. ಅದಕ್ಕ ಇದು ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ಒಂದಿಷ್ಟು ತಿಳ್ಕೊಳ್ಳೋದು. ಇದು ಗುರುಗಳ ಹತ್ರ ಹೋಗಿ ಸ್ವಚ್ಛ ಆಗಬೇಕಾದ್ರೆ ಮನಸ್ಸು. ನಮ್ಮಲ್ಲಿ ಒಂದು ಕಲ್ಪನೆ ಐತಿ ನೋಡ್ರಿ, ಪಾಪ ಕಳ್ಕೊಬೇಕಾದ್ರೆ ಗಂಗೆಗೆ ಹೋಗ್ಬೇಕಂತ. ತಾಪ ಕಳ್ಕೊಬೇಕಾಗಿತ್ತಂದ್ರೆ ಬೆಳದಿಂಗಳಿತ್ತಂದ್ರೆ ಎಷ್ಟು ಆರಾಮ ಐತಿ ನೋಡ್ರಿ, ತಾಪ ಹೋಗೈತಿ ಅಂತ. ತಣ್ಣಗೆ ಬೆಳದಿಂಗಳ ಕುಂತ್ರ ಸಮಾಧಾನ ಅನಿಸ್ತೈತಿ. ಪಾಪ ಕಳ್ಕೊಬೇಕಾದ್ರ ಗಂಗೆಗೆ ಹೋಗ್ಬೇಕು, ತಾಪ ಕಳ್ಕೊಬೇಕಾಗಿದ್ರ ಚಂದ್ರನ ಬೆಳದಿಂಗಳು ಬೇಕು. ಏನೋ ಒಂದು ಶಾಪ ಹತ್ತಿತ್ತು ಅಂದ್ರೆ ಕಲ್ಪತರು, ಅಥವಾ ನೀವು ಯಾವ ದೇವರನ್ನ ನಡ್ಕೊಂತೀರಿ ಆ ದೇವ್ರಿಗೇನೋ ನಡ್ಕೊಂಡಿವ್ರಿ ಶಾಪ ಹೊತ್ತು ಅಂತೀವಿ. ಪಾಪ ಕಳಿಬೇಕಾದ್ರ ಗಂಗೆ ಹತ್ರ ಹೋಗ್ಬೇಕು, ತಾಪ ಕಳಿಬೇಕಾದ್ರೆ ಚಂದ್ರನ ಹತ್ರ ಹೋಗ್ಬೇಕು, ಶಾಪ ಕಳಿಬೇಕಾದ್ರ ನಿಮ್ಮ ಮನಿ ನಂಬಿದ ದೇವ್ರ ಹತ್ರ ಹೋಗ್ಬೇಕು. ಪಾಪ ತಾಪ ಶಾಪ
ಈ ಮೂರೂ ಕಳೆಯುವ ಶಕ್ತಿ ಸತ್ಯ ಶರಣರ ವಚನಗಳಲ್ಲಿದೆ. ಅದನ್ನು ಕೇಳಬೇಕಷ್ಟೆ. ಸದಾ ಅದನ್ನೊಂದಿಷ್ಟು ಕೇಳುವುದಷ್ಟೆ. ಕೇಳ್ಕೊಂತಿರ್ಬೇಕಾಗ್ತದೆ ಮನುಷ್ಯ. ಎಷ್ಟು ದಿವ್ಸ ಕೇಳಾದ್ರಿ ಇದು ಎಲ್ಲ ಕೇಳಿವಿ ಮತ್ತ ಹೊಲಸಾಗ್ತೈತಿ ಅಂದ್ರೆ ಆಗುದ ಅಷ್ಟ ಸ್ವಲ್ಪ ಅದ್ರ ಗುಣಧರ್ಮ ಐತಿ, ಏನು ಮಾಡಕ್ ಆಗುದಿಲ್ಲ. ಈಗ ನೀವು ಮನ್ಯಾಗ ತಾಯಂದಿರದಿರಿ, ಚಾ ಮಾಡತ್ರಿಲ್ಲ ಮನ್ಯಾಗ, ಅಕಸ್ಮಾತ್ ಒಮ್ಮೆ ತಪ್ಪಿ ಸಾಂಬಾರ್ ಮಾಡು ಖಾರಬ್ಯಾಳಿ ಮಾಡು ಬಗೋಣ್ಯಾಕ ಚಾ ಮಾಡ್ರಿ, ಹೆಂಗಿರ್ತೈತಿ ಅದು? ಖಾರ ಇರ್ತೈತಿ. ಇದು ಖಾರ ಯಾವಾಗ ಹೋಗ್ತೈತಿ ಅಂದ್ರ ಒಂದ ದಿವ್ಸ ಎಲ್ಲ ಹಂಗ ಮಾಡ್ಕೊಂತ ಹೋಗೋದು. ಒಂದ್ ದಿವ್ಸ ಹೋಗಿ ಖಾರ ಹೋಗಿ ಸಾಂಬಾರ್ ಮಾಡೋ ಬಗೋಣಿನ ಖಾರ ಹೋಗಿ ಸಿಹಿ ಹತ್ತೈತಿ. ಹಂಗ ಮನುಷ್ಯನ ಮನಸ್ಸು ಅಂದ್ರೆ ಇದು ಹಿಂದೆಲ್ಲ ಮಾಡಿದ ಖಾರಬ್ಯಾಳಿ ಬಗೋಣ್ ಇದ್ದಂಗಿದು. ಇದು ಸಿಹಿ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಾಗಿಲ್ಲ, ದಿವ್ಸ ಸ್ವಲ್ಪ ಚಲೋ ಶರಣರ ಮಾತಿನ ಸಿಹಿ ಹಚ್ಕೊಂತ ಹೋಗಿಬಿಡು, ಒಂದ್ ದಿವ್ಸ ತಾನ ಸ್ವಚ್ಛ ಆಗುತ್ತ, ಹಳೆ ದೋಷ ಹೋಗಿ ಬಿಟ್ಟಿರ್ತೈತಿ ಅಷ್ಟೇ. ಅಭ್ಯಾಸ ಆಗ್ಬೇಕ ಅದಕ್ಕೆ. ಈಗ ನಿಮಗ್ ಸಂಸಾರಿಕರಿರ್ತೀರಿ, ಒಬ್ಬ ಜ್ಯೋತಿಷಿಗಳ ಹತ್ರ ಹೋದ್ ನನ್ ಗಂಡ, ನಮ್ಮ ಹೆಣ್ಮಕ್ಳದು ಬಾಳ ಕಾಟ ಆಗೈತಿ ನೋಡ್ರಿ, ಭಯಂಕರ ಕಾಟ ಆಗೈತಿ. ಅವ್ ಜ್ಯೋತಿಷಿ ಅಂದ ಯಾರ ಮನ್ಯಾಗಿಲ್ಲ ಅಂದ, ಯಾರ ಮನ್ಯಾಗಿಲ್ಲ, ಇಲ್ಲ ನಾ ಬಾಳ ಕಾಟ ಐತಿ ಏನ್ರ ಹೇಳ್ರಿ ನಮ್ಗೆ. ಅವಾಗ ಅವ ಜ್ಯೋತಿಷಿ ಎಲ್ಲಾ ಗುಣಾಕಾರ ಭಾಗಾಕಾರ ಮಾಡಿ ನೋಡ್ದ, ಗ್ರಹಗತಿ ಚೆಕ್ ಮಾಡಿ ಹೇಳ್ದಂತ, ನೋಡಪ್ಪ ಇನ್ನೂ 6 ತಿಂಗಳೈತಿ ಕಾಟ ಇದೆ ನಿಮ್ಗೆ, ಇನ್ನೂ 6 ತಿಂಗಳೈತಿ ಕಾಟ. ಅವಾಗ ಅವ ಒಂದ್ ಹುಡುಗಂದ 6 ತಿಂಗಳಾಗಿಂದ ಹೋಗ್ತೈತೆ ಅನ್ಸರ್ ಅಂತ. ಇಲ್ಲ 6 ತಿಂಗಳಾಗಿಂದ ಅದು ಹೋಗುದಿಲ್ಲ, ನಿನಗ ಅಭ್ಯಾಸ ಆಕೈತದು ಅಂತ. ಅದೇನೈತಲ್ಲ ಅಭ್ಯಾಸ ಆಗತ್ತೆ ನಿನಗಷ್ಟ. ಇಲ್ಲಿ ನಾವು ಕಲಿಯುವುದು ಏನಂದ್ರೆ ಸ್ವಚ್ಛ ಮಾಡ್ಕೊಳ್ಳೋದಷ್ಟ, ಮನಸ್ಸು ಶುಚಿ ಆಗ್ತೈತಿ. ಇದನ್ನ ಕಲಿಯುವುದು ಶರಣರು ಹೇಳಿಲ್ಲೇನು? ಸ್ವಲ್ಪ ಸ್ವಚ್ಛ ಮಾಡ್ಕೋಬೇಕು, ನಮ್ಮ ಮನೆ ಸ್ವಚ್ಛ ಮಾಡ್ಕೋಬೇಕು, ಮನಸ್ಸು ಸ್ವಚ್ಛ ಮಾಡಬೇಕು, ದೇಶ ಸ್ವಚ್ಛ ಆಗ್ಬೇಕು, ಎಲ್ಲವೂ ಸ್ವಚ್ಛ ಆಗ್ತಿರ್ಬೇಕು. ಒಂದಿಷ್ಟು ಸ್ವಚ್ಛ ಮಾಡಿಕೊಳ್ಳುವ ಕಲಾ ಕಲಿಯುವುದು. ಮನೆ ಹೆಂಗಿರ್ಬೇಕು? ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆಯೊಳಗೆ ರಜ ತುಂಬಿ, ಮನೆಯೊಡೆಯ ನಿದ್ದಾನೋ ಇಲ್ಲ, ತನುವಿನೊಳಗೆ ಹುಸಿ ತುಂಬಿ, ಮನದೊಳಗೆ ವಿಷಯ ತುಂಬಿ, ಮನದೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲ. ಕೂಡಲ ಸಂಘ ಇದು ಏನಿದು ಅಂತ ಬಸವಣ್ಣ ವಿವೇಚನೆ ಮಾಡ್ತಾನೆ. ಈಗ ನೀವೊಂದು ಮನಿ ನೋಡ್ತೀರಿ, ಮನಿ ಮುಂದ ಕಸ ಇತ್ತು ಹಲಸಿತ್ತು ಅಂದ್ರ, ಮನಿ ಮುಂದ ಕಸ ಇತ್ತು ಹಲಸಿತ್ತು ಅಂದ್ರೆ ಇದ್ರ ಅರ್ಥ ಏನು ಅಂದ್ರ ಆ ಮನ್ಯಾಗ ಆ ಮನಿ ಯಜಮಾನ್ ಇಲ್ಲ ಅಂತ. ಮನಿ ಮುಂದ ಕಸ ಹೊಲಸು ಇತ್ತು ಅಂದ್ರ ಆ ಮನ್ಯಾಗ ಆ ಮನಿ ಯಜಮಾನ್ ಇಲ್ಲ ಅಂತ. ಮನ್ಯಾಗ ಮನಿ ಯಜಮಾನ ಅದಾನ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂದ್ರ ಆ ಮನ್ಯಾಗ ಒಂದಿಷ್ಟು ದೀಪ ಇರಬೇಕು, ಮನಿ ಮುಂದ ಹಸಿರಿರ್ಬೇಕು, ಕಸ ಇರಬಾರದು, ದೀಪ ಹಚ್ಚಿರ್ಬೇಕು, ಅಂದ್ರ ಆ ಮನ್ಯಾಗ ಆ ಮನಿ ಯಜಮಾನ್ ಅದಾನಂತ. ಹಂಗ ಈ ದೇಹ ಅನ್ನೋ ಮನಿಯೊಳಗ ಕಸ ಇತ್ತು ಹೊಲಸಿತ್ತು ಅಂದ್ರ ಹೆಂಗ ಆ ಮನಿ ಮುಂದ ಕಸ ಬಿದ್ರ ಆ ಮನ್ಯಾಗ ಆ ಮನಿ ಯಜಮಾನ್ ಇಲ್ಲ ಅಂತ ತಿಳ್ಕೊಂತೀವಿ. ಹಂಗ ಮನದಲ್ಲಿ ವಿಷಯ ತುಂಬಿ ತನುವಿನಲ್ಲಿ ಹುಸಿ ತುಂಬಿತು ಅಂದ್ರ ಈ ದೇಹ ಅನ್ನೋ ಮನೆಯೊಳಗೂ ಸಹಿತ ದೇವನಿಲ್ಲ ಅಂತ ತಿಳ್ಕೊಂತ ಬಸವಣ್ಣ ಅವ್ರು ಹೇಳ್ತಾರೆ. ಅದಕ್ಕ ಇದು ತುಂಬಬಾರದು. ಯಾವ ಕ್ಷೇತ್ರದ ತಗೊಳ್ರಿ, ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಏನಿಲ್ಲ. ಎಲ್ಲ ಕ್ಷೇತ್ರಗಳಲ್ಲಿ ಇಷ್ಟಿಷ್ಟು ಹೊಲಸು ಬಿದ್ದ ಅದಾವ ಎಲ್ಲ ಕ್ಷೇತ್ರ. ಅದು ಧಾರ್ಮಿಕ ಕ್ಷೇತ್ರ ಇರ್ಬಹುದು, ರಾಜಕೀಯ ಕ್ಷೇತ್ರ ಇರ್ಬಹುದು, ಶೈಕ್ಷಣಿಕ ಕ್ಷೇತ್ರ ಇರ್ಬಹುದು, ವೈದ್ಯಕೀಯ ಸ್ವಲ್ಪ ಹೊಲಸು ಬಿದ್ದಾವ್. ನಮ್ಮಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತದೆ ಹೇಳಿ? ನಾವೆಲ್ಲ ಹೇಳ್ತೀವಿ ಇಲ್ಲಿ ಈಗ ವೈದ್ಯಕೀಯ ಕ್ಷೇತ್ರದ ಎಷ್ಟು ದುಬಾರಿ ಆಗೈತೆ ಅಂತೀವಿ, ಇಲ್ಲ ಆಗೈತಿ, ಏನ್ ಮಾಡಕ್ ಆಗ್ತೈತಿ ಹೇಳಿ? ಇದ್ರ ಮಧ್ಯದೊಳಗು ಮಂಡ್ಯದೊಳಗ ಒಬ್ರು ಗೌಡ್ರದಾರ, ಶಂಕರೇಗೌಡ್ರು ಅಂತ ಹೇಳಿರ್ಬೇಕು ನೀವು ಹೆಸರು. ಅವರು ಡಾಕ್ಟರ್ ಆಗಿಂದ ಇಲ್ಲಿವರೆಗೆ ಪ್ರಾಕ್ಟೀಸ್ ಮಾಡಾಕತ್ತಾರಲ್ಲ, ಬಡವರಿಗೆ ಪ್ರತಿನಿತ್ಯ ಒಬ್ಬನಿಗೆ ಬರೀ 5 ರೂಪಾಯಿ ಅಷ್ಟೇ ಚಾರ್ಜ್ ಮಾಡ್ತಾರೆ. ಪದ್ಮಶ್ರೀ ಪ್ರಶಸ್ತಿ ಕೊಟ್ರು ಅವ್ರಿಗೆ. ವೈದ್ಯೋ ನಾರಾಯಣೋ ಹರಿಹಿ ಅಂತಾರಿಲ್ಲ. ವೈದ್ಯರು ಹೆಂಗಿರ್ಬೇಕು ಅಂದ್ರ ವೈದ್ಯ ನಾರಾಯಣ, ದೇವ್ರು ಮತ್ತು ವೈದ್ಯ ಡಿಫ್ರೆನ್ಸ್ ಇಲ್ಲ ಅವರಲ್ಲಿ. ನಮ್ಮ ಸಂಬಂಧ ಇಬ್ರು ಕೂಡ ಚಲೋ ಇರ್ಬೇಕು, ದೇವ್ರು ಕೂಡ ಚಲೋ ಇರ್ಬೇಕು, ಡಾಕ್ಟರ್ ಕೂಡ ಚಲೋ ಇರ್ಬೇಕು. ಅಕಸ್ಮಾತ್ ನಮ್ಮ ಸಂಬಂಧ ದೇವ್ರು ಕೂಡ ಕೆಡಿಸ್ಕೊಂಡಿವಿ ಅಂದ್ರೆ ಅವ್ರು ಡಾಕ್ಟರ್ ಕಡೆ ಕಳಿಸ್ತಾನೆ. ಅಕಸ್ಮಾತ್ ಡಾಕ್ಟರ್ ಕೂಡ ಸಂಬಂಧ ಕೆಡಿಸ್ಕೊಂಡಿವಿ ಅಂದ್ರೆ ಸೀದಾ ದೇವ್ರ ಕಡೆನೆ ಕಳಿಸ್ತಾರೆ. ಇಬ್ರು ಕೂಡ ಚಲೋ ಇರ್ಬೇಕು ಸಂಬಂಧ. ಒಬ್ಬ ವೈದ್ಯ ಹೆಂಗಿರ್ಬೇಕು? ಯಾವಾಗ ವೈದ್ಯ ಆಗ್ತಾನ? ವೈದ್ಯ ನಾರಾಯಣೋ ಹರಿಹಿ ಅನ್ನ. ಈಗ ಒಬ್ಬ ಪೇಷಂಟ್ ಅವನ ಹತ್ರ ಬಂದ ಅಂದ್ರ ಒಬ್ಬ ವೈದ್ಯ ಅವ ಏನ್ ಪೇಷಂಟ್ ಬಂದಿರ್ತಾನಲ್ಲ, ಅವನ್ ಎದಿ ಮ್ಯಾಲಿರುವ ಪಾಕೆಟ್ ನೋಡೋದಲ್ಲ, ಆ ಪೇಷಂಟಿನೊಳಗಿರುವ ಹೃದಯದೊಳಗೆ ದೇವರನ್ನು ಕಾಣಬೇಕು. ಇದು ಟ್ರೀಟ್ಮೆಂಟ್. ಇದು ಅಷ್ಟೆ. ಅಂದ್ರ ಒಬ್ಬ ವೈದ್ಯ ಅವನಿಗೆ ಭಯ ಹುಟ್ಟಿಸುವುದಲ್ಲ, ಭರವಸೆ ಹುಟ್ಟಿಸ್ಬೇಕಾಗ್ತೈತಿ. ಏನು ರೋಗ ಬರುದ ದೇಹಕ್ಕೆ, ಭಯ ಹುಟ್ಟಿಸುವುದಲ್ಲ. ಇದೇನಾಗುದಂತ ತಗೋ, ನಾ ಟ್ರೀಟ್ಮೆಂಟ್ ಮಾಡ್ತೀನಿ, ಭರವಸೆ ಕೊಡಬೇಕು. ಕೌನ್ಸಿಲಿಂಗ್ ಅಂತಾರೆ ಇದಕ್ಕೆ. ಭರವಸೆ ಕೊಡೋದು ಬೇಕಲ್ಲ, ಇರ್ಲಿಲ್ಲ ಅಂದ್ರೆ ಹೆಂಗ ನಡೀತೈತಿ? ಒಂದು ಪೇಷಂಟಿಗೆ ಕರ್ಕೊಂಡು ಹೋದ್ರಂತ ಆಪರೇಷನ್ ಥಿಯೇಟರ್ನೊಳಗೆ.
ಹೋಗಿ ಅದೆಲ್ಲ ಹಸಿರು ಬಟ್ಟೆ ಗಿಟ್ಟಿ ಹಾಕ್ತಾರಲ್ಲ, ಹಾಕಿ ಲೈಟ್ ಹಾಕಿದ್ರು ಅದಕ್ಕೆ ಪೇಷಂಟಿಗೆ ಮನಗಿಸಿದ್ರು. ಅದಕ್ಕೆ ಯಪ್ಪ ನನ್ನ ಹೊಟ್ಟಿ ಏನೋ ಆಗೈತಿ ಅಂದ ಕೂಡಲೇ ಅವ್ ಡಾಕ್ಟರ್ ಅಂದ ಇಲ್ಲ ಆಪರೇಷನ್ ಮಾಡ್ಬೇಕು ಇದಕ್ಕಂದ. ಭಾಳ ತ್ರಾಸ ಆಗೈತಪ್ಪ ಅಂದ್ರೆ ತೊಗೊಂಡು ಹೋದ್ ಹೊಟ್ಯಾಗ ತಗೊಂಡು ಮಲಗಿಸಿದ್ರು. ಮಲಗಿಸಿ ಲೈಟ್ ಹಚ್ಚದ ಕೂಡಲೇ ಡಾಕ್ಟರ್ ಏನ್ ಮಾಡಿದ್ರು ಅಂದ್ರೆ ಒಂದು ಹೂವಿನ ಸರ ತಗೊಂಡು ಬಂದ್ರು. ತಗೊಂಡು ಹಿಂಗ್ ಗಾಡಿಗೆ ಹಾಕಿದ್ರು. ಅದು ಪೇಷಂಟ್ ಕೇಳ್ತು, ಯಾಕ್ರಿ ಡಾಕ್ಟರ್ ಸಾಹೇಬ್ರ ಹೂವಿನ ಸರ ಯಾಕೆ ತಂದ್ರು? ನೋಡಪ್ಪ ನಂದು ಫಸ್ಟ್ ಆಪರೇಷನ್ ಇದು ನಂದು ಫಸ್ಟ್ ಆಪರೇಷನ್. ಚಲೋ ಆದ್ರೆ ನಾ ಹಾಕೊಂತೀನಿ, ಹೆಚ್ಚು ಕಡಿಮೆ ಆದ್ರೆ ನಿನಗೆ ಹಾಕಿ ಕಳಿಸ್ತೀನಿ. ಎಲ್ಲಿ ಸ್ವಲ್ಪ ಎಲ್ಲಾ ಕ್ಷೇತ್ರಗಳಲ್ಲಿ ವ್ಯತ್ಯಾಸ ಆಗ್ಯದಲ್ಲ, ಅವ್ರಿಗೆ ತಿಳ್ಕೊಳ್ಳೋದಷ್ಟೇ ಎದ್ಯಾಗ ಒಂದಿಷ್ಟು ಬ್ಯಾಡ್ ಅಂತಲ್ಲ, ಸೇವಾ ಮನೋಭಾವ ಇರಬೇಕು ಎಲ್ಲಾ ಕ್ಷೇತ್ರಗಳಲ್ಲಿ. ರಾಜಕೀಯ ಕ್ಷೇತ್ರ ಥಾಮಸ್ ಜೆಫರ್ಸನ್ ಅಂತ ಹೇಳಿ ಒಬ್ರು ಅಮೆರಿಕದ ಅಧ್ಯಕ್ಷರಿದ್ರು. ಅವ್ರ ಹೆಸರು ಥಾಮಸ್ ಜೆಫರ್ಸನ್.